ಸಾಕಪ್ಪ ಸಾಕು. ಈ ಗೌರ್ಮೆಂಟ್ ಬಸ್ಸನ್ ಸಾವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಾವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 2.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ್ ಬಸ್ಸು ತಗೊಬಂದು 5-6 ಗಂಟೆಗೆ ಬಿಟ್ಟವನಲ್ಲ. ಈ ಆಳು ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದು ಕಟ್ ಬೀಡಿ ತಕ್ಕಂದು ಸೇತ್ಕನ ಅಡ್ಕ ಬಂದ್ಬಿಟ್ಟಿದ್ರು ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡಿ. ಸಾಕನಪ್ಪ ಸಾಕು. ಓಹೋ, ಏನ್ ಮಲಣ್ಣು, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ. ಓ ಬಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದಿಕ್ಕನ. ಈ ಆಳು ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತುದಕ್ಕನ್ಲ ಪುಣ್ಯಾತ್ಮ ಸಂದುಗ್ ತಗೊಬಂದ್ಬಿಟ್ಟವನೆ. ಬೇಡಕ್ಕನ್ಲ, ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತಬಾರ್ದು ಕಲ. ಯಾಕೆ ಬಸ್ ಕಿಸ್ ಕೆಟ್ಟಾಗಿತ್ತಾ? ಯಾವ ಮಣ್ಣು ಇಲ್ಲಕ್ಕನ್ಲ, ಒಂದು ಕೆಲಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ ಏನಾಗೋಯ್ತು, ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದ ಹೊಸ್ತೇನೋ ಬಸ್ ಕತ್ತಿದ್ದದ್ದು. ಆ ಡ್ರೈವರ್ ಬಸ್ ಬಿಡ್ನೇ ನೋಡ್ತಾ ಕೂತಿದ್ನಕ್ಕನ್ಲ. ಸರಿ ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ. ಚನ್ನಪಟ್ಟಣ ತವ ಡ್ರೈವರು ಹೋಟ್ಲು ತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳ್ದ್ನ, ನೋಡ್ರಯ್ಯ 15 ನಿಮಿಷ 20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕಡೋರು ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಂಡಕ್ಟ್ರ ಕರ್ಕೊಂಡು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕನ್ಲ. ಸರಿ ದಡ್ ಮುಂಡತ್ತದ್ದು ಎದ್ ಬರೋಕಿಲ್ಲ ನಮ್ಮ ಜೊತೆಲಿ. ಇವನೇನು ಮಾಡ್ಬಿಟ್ಟವನೇ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳ್ದೋಗೋದೇ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತ್ಲೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರೆ ಹಾಕ್ತಾರಲ್ಲ ಕಟ್ಟಿ, ನೋಡಿದಿಲ್ಲ? ನೋಡಿದಿಕ್ಕಂತ ಹೇಳಿ ಇಷ್ಟು ಉದಾದಲ್ಲ ಅದಲ್ವಾ? ಅದ ಮುರಿದು ಸೈಡ್ಗೆ ಮಡಗ್ಬಿಟ್ಟವನೇ. ಸರಿ ಡ್ರೈವರು ಕಂಡಕ್ಟ್ರು ಜನಗಳದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನಾ, ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕೊಂಡು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿ ಮೇಲೆ ಕೂತ್ಕೊಂಡು ಕೀಯ ತಕ್ಕಂಡು ಬಸ್ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೇ ಇಲ್ಲ. ಡ್ರೈವರ್ ಅಣ್ಣ ಭಯ ಆಗೋಯ್ತು. ಇದೇನಪ್ಪ 20 ನಿಮಿಷದ ಕೆಳಗೆ ಇದ್ದಂಥ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅಂದ್ಬಿಟ್ಟು ಮ್ಯಾಲ್ಕೆ ಕೆಳಕ್ಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ, ಗೇರೇ ಕಾಣ್ತಾ ಇಲ್ಲ. ಇವನಿಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೆ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗ್ದಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದನ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾಕಣ್ಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗಕ್ಕನಪ್ಪ ನೀನೇ ನೋಡ್ತಿದ್ದಲ್ಲಪ್ಪ ಬೆಂಗಳೂರಲ್ಲೂ ಅತ್ತಾಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇರು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರು ನೋಡ್ದ ಅಂತ ಕೇಳವನೆ. ಆಗ ದಡ್ಡ ಮುಂಡದು ಏನಂತೂ ಗೊತ್ತಲ್ಲ? ಏನಂತೂ ಆ ಬಡತದು ಅಣ್ಣ, ನೀನು ಅದ ಮುರ್ದಾಕೋಕುವೆ ಅತ್ತಾಗಿತ್ತಂಗೆ ಅನ್ಕಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದಲೂ, ನಾ ನೋಡು ಒಂದೇಟು ಮುರ್ದು ಮಡ್ಗವನಿ ಅಂತ ಅನ್ನಕ್ಕಲ್ಲ. ಸರಿ ಡ್ರೈವರ್ ಅಣ್ಣ ಕೋಪ ಹತ್ಬಿಡ್ತು. ದಡ್ಡ ಮುಂಡತ್ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕೊಂಡು ಹೆಂಗೋ ಬಸ್ಸು ಮುಂದಕ್ಕೆ ಹೋಯ್ತು ಕಂದ್ಲ. ಲೋಕಲ್ಲಣ್ಣ, ಅದೇನೋಗ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ. ಹಂಗೆ ಮದ್ದೂರು ಶಿವಪುರ್ತ ಕೊಲ್ಲಿ ಸರ್ಕಲ್ ಅಂತ ಪುನಃ 2 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು. ಯಾಕಣ್ಣ ಬಸ್ ಕಿಸ್ ಪಂಚರ್ ಆಯ್ತಾ? ಪಂಚರವಿಲ್ಲ ಏನಿವಿಲ್ಲ ಕಂದ್ಲ. ನಾನು ಸೀಟ್ ನಿಂದ್ಗಡಬ್ಬ ಬೋರ್ಡ್ ಬುಂಡಿಯನ್ ಕೂತಿದ್ನ. ಆಹಾ, ಎಂತ ಬುಂಡಿಲ್ಲ ಅದು ಕಲ್ಲಣ್ಣ. ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ನಿಲ್ಲ. ಅವನ್ ಎಲ್ಲಿ ಕೂತ್ಬಿಟ್ಟವನೇ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ. ಆಮೇಲೆ ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಡಗ್ತಾರಲ್ಲ ಕಂಬಿ, ನೋಡಿದಿಲ್ಲ? ನೋಡಿದಿಂಕಂತ ಹೇಳು. ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೇಸ ತುದಿಲೆ ಮಡಗ್ಬಿಟ್ಟವ್ರೆ. ಅದೇನು ಬಸ್ಸು ಒಂಚೂರು ವಾರ ಅಡಿಯದ್ರ ಸಾಕು ಸೂಟ್ ಕೇಸ ಬೋಳ್ ಮುಂಡಿಯನ್ ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲ್ಲ ಸೂಟ್ ಕೇಸ ಮಡ್ಗವ್ರೆ ಯಾಕಂತ. ಅವ ಇನ್ ಪಾಪ ಗೊತ್ತಿಲ್ಲ, ಸೂಟ್ ಕೇಸ್ ನನ್ನ ತಲೆ ನೇರ್ಕೆ ಅದೇ, ಬಸ್ಸು ವಾರ ಅಡಿಯದ್ರ ನನ್ನ ತಲೆ ಮೇಲೆ ಬಿದ್ದೋಯ್ತೆ ಅಂತ. ಸರಿ ಬಸ್ಸು ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸಿಗೆ ಬತ್ತು. ಈ ಡ್ರೈವರ್ ಏನು ಮಾಡ್ಬಿಟ್ಟವನೇ, ಕ್ಲಚ್ ನೋಡಿದಿಲ್ಲ, ಬ್ರೇಕ್ನೂ ಹಾಕ್ತಿಲ್ಲ, ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೇ. ಆಗ ಬಸ್ಸು ವಾರ ಅಡಿ ಆಯ್ತದಲ್ಲ, ವೈನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ ಅನ್ ಬಿದ್ದೋಯ್ತು ಕನ್ಲ. ಅಯ್ಯೋ, ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡೆದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ನಲ್ಲ ಪೋನ್ ಕಣ್ ಬುಂಡಿಯ 2 ಕೈಲಿ ಹಿಡ್ಕೊಂಡು ಸೀಟ್ಗೆ ಹೊರಗ್ಬಿಟ್ಟ. ಈ ಬಸ್ಸಲ್ಲಿ ಹೆಂಗಸರು ಗಣಸರೆಲ್ಲ ಜಾಸ್ತಿ ಇದ್ರು ಕನ್ಲ. ಈ ಹೆಂಗಸರಿದುತ್ತ ಸಾಮಾನ್ಯವಾಗಿ ಗಣಸರಿಗೆ ಒಂಥರ ಅಂಬನ್ಬಿಡ್ತದೆ ಕನ್ಲ. ಅವಕ್ಕೊಂಥರ ಜಂಬಕಂತ ಹೇಳು. ಹಂಗೆ ನಾನು 4 ಮಾತಾಡಿ ನಾನು ಗಣಸು ಅಂತ ತೋರ್ಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಆ ಸೂಟ್ ಕೇಸ್ನವನ್ನ ತಲಗೋನ ಬೋಗಳವ ಬೈಕ್ ಶುರು ಮಾಡ್ಕೊಬಿಟ್ಟವ್ರೆ. ಯಾವ ಲೋಪರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವಿಯ ಸಣ್ಣ ಗಂಡು ಬಡತ್ತವಿಯ, ಕಣ್ಣು ಕಾಣ್ಲಿಲ್ಲ ನಿಮ್ಗೆ? ಆ ಸೂಟ್ ಕೇಸ ಒಳಗ್ ಕೊತ್ತಲ್ಲ ಮಡಗುದು, ಅವೈನ್ ಪುಂಡಿ ಎಲ್ಲ ಒಯ್ತಲ್ರ. ಅವ್ನ ಆಸ್ಪತ್ರೆ ಕರ್ಕೊಂಡೋಗಾರ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರು ಯಾರು? ತಕೊಂಡೋಗಿ ತುದಿಲೆ ಮಡಗಿದ್ರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪನ್ ಮೇಲೆಲ್ಲೂ ಬಿಡುದು, ಸೀಟ್ ನಂಟ್ಕಲ್ಲೂ ಮಡಗುದು, ತೊಡೆ ಮೇಲೆಲ್ಲೂ ಮಡಿಕ ಕೂತ್ಕೋದು, ಹಂಗೆ ಹೆಂಗೆ ಅಂತ ಎಲ್ರು ಬೋದಾಕ್ಬಿಟ್ರು ಕನ್ಲ. ಈ ಬೈಗ್ಳು ದಾರ ಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂತು ಅಂತ ಒಪ್ಕೊಳ್ಳಿಲ್ಲ. ಕೊನೆಗೆ ಯಾವನಿಗೊಂದು ನಿನ್ನಂತೇನು ಕೋಪ ಹತ್ಬಿಟ್ಟು ಜೋರಾಗೆ ಬೋದ್ಬಿಟ್ನ. ಏನಂತ? ಯಾವನಾರ ಮಾತಾಡೋಣ ನೋಡು ಸೂಟ್ ಕೇಸ್ ತಂದು ಅಂತ. ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ ಅವೈನ ಆಸ್ಪತ್ರೆ ಕರ್ಕೊಂಡೋಗ್ರಿ. ಯಾವ ಲೋಪರ್ದಯ್ಯ ಸೂಟ್ ಕೇಸು ಅಂತ ಅನ್ನಕಲ್ಲ ಕಲ್ಲಣ್ಣ. ಆಮೇಲೆ ಈ ಬೋಳ್ ಮುಂಡಿಯನ್ ಸುಮ್ನಲ್ಲ ಕೂತ್ಕೋದು, ಇವನು ಮೆತ್ಕೆ ಸೂಟ್ ಕೇಸ್ ನಂದು ಅಂತನ್ನ. ಅಯ್ಯೋ ಬಡ್ಡಿ ಅದ್ನೇ ಇನ್ನೇನ್ ಮಾಡೋಕ್ಕಾದ್ದು ಅಂತ ಅನ್ಬಿಟ್ಟು ಅವನ ಆಸ್ಪತ್ರೆಗೆ ಎತ್ತಾಕ್ಬಿಟ್ಟು ಪುನಃ ಬಸ್ಸು ಮಂಡ್ಯ ಚರ್ಕೆ ತರಿಕತ್ತೋಕಂದ. ಓಹೋ, ನೀನು ಬಾಳ ವನವಾಸ ಪಟ್ಟಿದೀಯಾ.
ಅದ್ ಸರಿ ಬೆಂಗಳೂರಿಗೆ ಯಾಕೆ ಹೋಗಿದಣ್ಣ? ಒಂದ್ ಕೆಲ್ಗಿಲ್ಸಾದ್ರು ಹುಡಿಕ ಬರ್ವಾ ಅಂತ ಹೋಗಿದ್ದಿಕ್ಕಂದ. ನಿನ್ಗೆ ಯಾಕಣ ಕೆಲ್ಸ? ದಿನ ಪಾಕೆಟ್ ಹಾಕೊಂಡು ಹಣ್ಣು ಬೇಕ್ರಿ ತಾವ್ ನಿಂತಿರ್ತೀಯ. ಹೇಗೆ ಅವೆಲ್ಲ ಬಿಟ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟವನಿಕಂದ್ಲ. ಕೆಲ್ಸ ಸಿಕ್ತ? ಮೊದ್ಲು ಸಿನಿಮಾಕ್ಕಾದ್ರೂ ಸೇರ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ತಕ ಓದಿಕಂದ್ಲ. ಸಿನಿಮಾದಲ್ಲಿ ಚಾನ್ಸ್ ಕೊಟ್ರ? ಸಿಕ್ಕಿತ್ತು ಕಂದ್ಲ. ಆದ್ರೆ ಏನ್ ಮಾಡೋದು, ನನ್ ಡೈಲಾಗ ನೋಡ್ಬಿಟ್ಟು ಡೈರೆಕ್ಟ್ರೇ ಸತ್ತಾಗ್ಬಿಟ್ನಕಂದ. ಯಾಕಣ ಅಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ದ? ಆ ಡೈರೆಕ್ಟ್ರು ನನ್ನ ಮೊದ್ಲೆಟ್ಗೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು P1 ಗಂಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಓಹೋ ದಿವಾನ್ನಿಂದ ಹಿಡಿದು P1 ಗಂಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯ್ತು ನೋಡೋಣ, ಈಗ ನೀವು ಹೊಟ್ಟೆ ನೋವು ಬಂದ್ರಂಗೆ ಆಕ್ಷನ ಮಾಡು, ನೀನೇನಾದ್ರೂ ಚೆನ್ನಾಗಿ ಆಕ್ಷನ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ್ಲ. ಆಕ್ಷನ್ ಮಾಡ್ದಣ್ಣ? ಹ್ಞೂ ಕಂದ್ಲ, ನಾನುವೇ ಹೊಟ್ಟಿ ಹಿಡ್ಕೊಂಡು ಹೊಟ್ಟೆ ನೋವು ಬಂದರಂಗೆ ಅಳ್ತಾ ಆಕ್ಷನ ಮಾಡಿದೆ. ಅಯ್ಯಪ್ಪ ಹೊಟ್ಟೆ ನೋವು, ಅಯ್ಯಯ್ಯಪ್ಪ ಹೊಟ್ಟೆ ನೋವು, ಯಾರಾದ್ರೂ ಕಾಪಾಡಿ ಹೊಟ್ಟೆ ನೋವು ಅನ್ಕೋ ಹೊಟ್ಟೆ ಹಿಡ್ಕೊಂಡು ಅಳ್ಕೆ ಶುರು ಮಾಡ್ಕೊಂಡಿ ಕಂದ್ಲ. ಹೇಳು ಮುಂದೆ ಕೇಳು. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ ಚೆನ್ನಾಗಿ ಆಕ್ಷನ್ ಮಾಡ್ತೀಯ, ನೀನು ಹಿಂಗೆ ಆಕ್ಷನ್ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತಿದ್ದೆ ಸಿನಿಮಾ ಅಂತ ಅನ್ಬಿಟ್ಟು ಈ ಹೊಟ್ಟೆ ನೋವು ಅನ್ನೋದನ್ನ ನಗ್ನಗ್ತಾ ಆಕ್ಷನ್ ಮಾಡು ನೋಡುವ ಅಂತಂದ್ರು. ಸರಿ ನಾನುವೇ ನಗ್ನಗ್ತಾನೆ ಶುರು ಮಾಡ್ಕೊಂಡೆ ಕಂದ್ಲ. ನನಗೆ ಹೊಟ್ಟೆ ನೋವು, ನನಗೆ ಹೊಟ್ಟೆ ನೋವು ಅನ್ಕೊಂಡು ಬಟ್ಟೆ ಎಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳ್ಸಯ್ಯ ಬಟ್ಟೆಯ ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡ್ಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರು ಅಂತ ಅಂದ್ಬಿಟ್ಟು ಈ ಹೊಟ್ಟೆ ನೋವು ಅನ್ನೋದೇ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ. ಯಾವ್ದಾದ್ರು ಕಂದ ಹೊಡೆದಿರ್ತೀಯ ನೀನು? ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ. ಪಡ 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 ನೀನು ನಡ ಒಟ್ಟಿಯ ಯಾಕಿಂಗೆ ನೊಯ್ಯುವೆ ತರವೇ ತರವೇ ಒನ್ಸ್ ಮೋರ್. ಪಡ 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 ನೀನು ನಡ ಒಟ್ಟಿಯ ಯಾಕಿಂಗೆ ನೊಯ್ಯುವೆ ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿ ಆಗ್ಬಿಟ್ಟು, ಏನಯ್ಯ ನೀನು ಆಕ್ಷನ್ನು ತುಂಬಾ ಚೆನ್ನಾಗೇ ಮಾಡ್ತೀಯ, ಈ ಹೊಟ್ಟೆ ನೋವು ಅನ್ನೋದ್ನೇ ಲಾಟ್ರಿ ಟಿಕೆಟ್ ಮಾರ್ತಾರಲ್ಲ ಹಂಗೇಳು ನೋಡುವ ಅಂತಂದ್ರು. ಸರಿ ನಾನುವೇ ಲಾಟ್ರಿ ಮಾರೋರಂಗೆ ಶುರು ಮಾಡ್ಕೊಂಡೆ ಕಂದ್ಲ. ಮೊದ್ಲು ನಿನ್ ಮಂಡಿದಲ್ಲಿ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ. ಸರಿ ಹಂಗೆ ಶುರು ಮಾಡ್ಕೊಂಡೆ. ಹೊಟ್ಟೆನೋ ಯಾರಿಗ್ರಿ ಹೊಟ್ಟೆನೋ, ಇವತ್ತೇ ಹೊಟ್ಟೆನೋ, ಬಂಪರ್ ಹೊಟ್ಟೆನೋ, ಅದೃಷ್ಟವಂತರಿಗೆ ಹೊಟ್ಟೆನೋ, ಭಾಗ್ಯವಂತರಿಗೆ ಹೊಟ್ಟೆನೋವು, ಯಾರಿಗುಂಟು ಯಾರಿಗಿಲ್ಲ ಹೊಟ್ಟೆನೋವು, ನೀವು ಹೊಟ್ಟೆನೋವನ್ನು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ ಒಂದು ಹೊಟ್ಟೆನೋವು, 10 ರೂಪಾಯಿ 2 ಹೊಟ್ಟೆನೋವು, ಸಂದ್ ಹೊಟ್ಟೆನೋವು, ಆ ಥರ ಹೊಟ್ಟೆನೋವು, ಲಾಸ್ಟ್ 2 ಹೊಟ್ಟೆನೋವು, ಲಾಸ್ಟ್ 1 ಹೊಟ್ಟೆನೋವು, ಬನ್ನಿ ಹೊಟ್ಟೆನೋವು ತಂದಿ ಕಂದ್ಲ. ಡೈರೆಕ್ಟ್ರು ಸಾಹೇಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೇಳಕ್ಕೆ ಉಂಟೋದ್ರು ಕಂದ್ಲ ಮೊಕಣಾಗಿ. ಹಬ್ಬ ಎಂತ ಆಕ್ಷನ್ ಅಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದು ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ್ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ. ಅದ್ ಯಾವ್ದಣ್ಣ ಆ ಆಕ್ಟಿಂಗು? MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷನ್ ಮಾಡು ಅಂತಂದ್ರು. ಸರಿ ನಾನುವೇ MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕೊಂಡೆ ಕಂದ್ಲ. ಮಾನ್ಯ ಹೊಟ್ಟೆ ನೋವುಗಳೇ, ಸನ್ಮಾನ್ಯ ಹೊಟ್ಟೆ ನೋವುಗಳೇ, ಹೊಟ್ಟೆ ನೋವು ಒಂದು ಹೊಟ್ಟೆ ನೋವು, ಇವತ್ತು ಈ ಹೊಟ್ಟೆ ನೋವುಗಳೆಲ್ಲ ಸೇರಿ ಈ ಹೊಟ್ಟೆ ನೋವನ್ನ ಕರೆಸಿ ನನಗೆ ತುಂಬ ಹೊಟ್ಟೆ ನೋವನ್ನ ಮಾಡಿದ್ದೀರಿ. ಆದ್ರಿಂದ ಆ ಮೇಲಿರೋ ಹೊಟ್ಟೆ ನೋವು ನಿಮಗೆಲ್ಲ ತುಂಬ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆ ನೋವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹೊಟ್ಟೆ ನೋವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆ ನೋವು ಅಂತ ಡೈಲಾಗ್ ಹೊಡೆದಕ್ಕಂದ್ಲ. ಲೋ ಕಲ್ಲಣ್ಣ, ಮೊದ್ಲು ಡೈರೆಕ್ಟ್ ಸುಮ್ನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ. ಈ ಸರಿ ನಗವ ತಡಿನಾರ್ದ ಉಸಿರಿಡ್ಕೊಂಡಂಗ ಆಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ. ಅಯ್ಯಯ್ಯೋ, ಇನ್ನೇನು ಆ ವಯ್ಯ ಸತ್ತೋದ್ಮೇಲೆ ನನಗೇನಲ್ಲಿ ಕೆಲಸ ಸಿಕ್ಕದು ಅಂತ ಅಂದ್ಬಿಟ್ಟು ಕಡ್ದು ಬಂದಿ. ಲೋ ಕಲ್ಲಣ್ಣ, ಕೊನೆಗೂ ನನಗೆ 10 ದರ್ಶನದಲ್ಲಿ ಕೆಲಸ ಆಗ್ಬಿಡ್ತು ಕಂದ್ಲ. ಅದ್ ಯಾವ್ದಣ್ಣ ಅದು? 10 ದರ್ಶನ? ದೂರದರ್ಶನ ಅಂತ ಕೇಳಿದೀನಿ ನಾನು. ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದೆ ಕಂದ್ಲ. ಈ 10 ದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ. ಓಹೋ, ಮದ್ರಾಸ್ ಮಂಡೋದರ ಇದು. ಅಲ್ಲೇನ ಕೆಲಸ ನಿಂದು? ಅಲ್ಲಿ ನಾನು ವಾರ್ತೆ ಓದೋದ್ನ ಟ್ರೈನಿಂಗ್ ತಕ ಬಂದವನಿ. ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದೀಯಾ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ ಬಂದಿದ್ ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ. ವಾರ್ತೆ ಓಳ್ನೆ ಲಿಗ್ವಾ ಕೇಳಬೇಕು. ಹೇಳ್ತೀವಿ, ಹೇಳು. ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರ್ಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜೊತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆ 2 ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್
ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನೆಲ್ಲೂ ಮುಡ್ಲಿಲ್ವಾ? ಮತ್ತು ಆ ಕ್ವಾಣಕ್ಕೆ ಕೊಂಬಿನ ಜೊತೆಗೆ ಭಾರೀ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಚ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ ಒಂದೇ ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು 501 ರು ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಂದ ಕೇಳುತ್ತಿದ್ದೀರಿ. ಬಾಯಲ್ಲಿ ಕೇಳಿದ್ರೆ ಇನ್ನೆಲ್ಲಿ ಕೇಳ್ತಾರೆ ಹೇಳು. ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪ್ ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪ್ ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪ್ ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿ ಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷಿಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆ ಅವರಿಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಹವಾಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ. ಆಗ್ಲೇ ಶುರುವಾಗಿದೆ ಹೇಳು. ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ. ಏನ್ ಚೆನ್ನಾಗಿ ಓದ್ತೆ ಅಣ್ಣ ವಾರ್ತೆನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದ್ದೆ ಬಿಡು. ಸರಿ, ಈ ವಾರ್ತೆ ಓದೋ ಜಾಗ ಇಲ್ಲ ಅಣ್ಣ? ಅದೇ ಅಂತರಳ್ಳಿ ಕುಟ್ಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ. ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿದ್ದು ಹೋಗ್ಬಿಟ್ರೆ? ಮೂಕನ್ ಹೇಳ, ನಾನು ವಾರ್ತೆ ಓದೋದು ಎಲ್ಲರ ಮನೆ ಟಿವಿಲು ಕೇಳಿಸಿಕ್ಕಿಲ್ವೇ, ನನ್ನ ಮುಖ ಕಾಣಿಸಿಕ್ಕಿಲ್ವೇ? ಅದಕ್ಕೆ ಅಂತರಳ್ಳಿ ಕುಟ್ಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೆ ಒಂದು ಆರನ ತಗೊಳಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕೊಂಡು ಬೆಳಗಾನ ಗುಂಡಾಪುರ್ ನಾಯಿ ಬಡ್ಕಂದಂಗೆ ಬಡ್ಕಬೇಕಂತ ಮತ್ತೆ ಕೆಲಸ ಮಾಡೋದು ಬಿಟ್ಬಿಟ್ಟು ಊರಿಗೆ ಯಾಕೆ ಬಂದೆ? ಆರ್ಡ್ರ್ ಬರೋದು ಇನ್ನೂ 2-3 ತಿಂಗಳು ಲೇಟ್ ಆಯ್ತದಕ್ಕಂದ್ಲ. ಅದಕ್ಕೆ ಊರಿಗೆ ಬಂದೆ. ಲೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತದಕ್ಕಂದ್ಲ. ಯಾವ್ದಾದ್ರು ಒಂದು ನಾಟಕ ಏನಾದ್ರು ಆಡುವೆ ಅನ್ಲ? ನಾಟಕ? ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋನು ಸಾಮಾಜಿಕ ಆಡೋನು? ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲಾ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೆಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ. ಅವ್ರ ಹೆಂಗ್ ಮಾಡಿದ್ರು ನಾಟಕನ? ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೆಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರಿಯವರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ ಸೀತೆನು ದಡ್ಡಿಯೇ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ. ಒಟ್ನಲ್ಲಿ ಹಾರ್ಮೋನಿ ಮೇಷ್ಟ್ರಿಂದ ಹಿಡಿದು ಪರ್ದ ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ? ನೋಡಿದ್ ಹೇಳು. ಅವ್ರ ಗಂಟ್ಲು ಬರೀ ದಡ್ ಮುಂಡ ತವಿಯಕಂದ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟೇ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ಗೆ ಬರೋದು. ಏನಾರ ಯುದ್ಧ ಮಾಡೋ ಸೀನ್ಸಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿರೋನು ಪುನಃ ಎದ್ ಬಂದು ಹಾಡು ಹೇಳೋದು. ಹಾರ್ಮೋನಿ ಬಾಸ್ರಿ ಮೇಷ್ಟ್ರೆ ಹಾಡ ಮರ್ತ್ಕೊಬಿಟ್ಟಿದ್ದಕ್ಕನ ಯುದ್ಧ ಮಾಡೋ ಸೀನ್ಸಲ್ಲಿ ಅನ್ಬಿಟ್ಟು ಒಂದ್ಸರಿ ಮಾಡ್ದಂತ ಪಾತ್ರನ ಮರ್ತ್ಕೊಂಡು ಇನ್ನೊಂದ್ಸರಿ ಬಂದ್ ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾಟಕ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮ ವೃತ್ತಾಂತವ ಸೀತೆ ತಿಳಿಸ್ಬಿಟ್ಟು ಸೀತೆ ವೃತ್ತಾಂತವ ರಾಮ ತಿಳಿಸ್ತಕ್ಕಂಥ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನು ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ. ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದು ದೃಶ್ಯದಲ್ಲಿ ಭೇಟಿ ಆದ್ರು. ಇವ್ರು ಮುಂದೊಂದು ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕ ಇನ್ನೊಂದು ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನ್ಗೆ ಹೇಳ್ದ, ಭಕ್ತ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಬಾ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ್ದ ಹನುಮಂತ. ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನು ಹನುಮಂತನು ಒಂದು ಪರ್ದ ಬಿಟ್ಟಿದ್ರು. ಯಾವ ಥರ? ಈ ಸಮುದ್ರದ ಚಿತ್ರವ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ಅರ್ಧ ಭಾಗಕ್ಕೆ ಆ ಪರ್ದೆಯ ಕಟ್ಬಿಟ್ಟು ಆ ಪರ್ದ ಹಿಂದ್ಗಡೆ ಆ ಕಡೆಗೊಂದು ಈ ಕಡೆಗೊಂದು 2 ಬೆಂಚೆ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದ ಹಿಂದ್ಗಡೆ ಬೆಂಚ ಹತ್ತಿ ಇಳ್ಬಿಟ್ರೆ ಸಮುದ್ರವ ಹಾರ್ದಂಗೆ. ಎಲ್ಲೇ ನಾಟಕದಲ್ಲಿ. ಸರಿ, ಹನುಮಂತ ಅವ್ನು ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚ ಹತ್ತಾ ಇದ್ನ. ಈ ಪರ್ದೆ ಬಿಡ್ತಾನಲ್ಲ ಇವನು, ನೋಡಿದಿಲ್ಲ? ನೋಡಿದ್ ಹೇಳು. ಇವನ್ಗೇನಾಗ್ಬಿಟ್ಟದ, ತಿಂಗ್ಳಾನ್ಗಟ್ಲೆ ಮಾರ್ಲಮಿ ಟೈಮೇನೋ ನಿದ್ಗೆಟ್ಬಿಟ್ಟಿದ್ನೇನೋ. ಯಾವ ಬೋಟಿಯದ ಸಲಸಲಕ್ಕೂ ಎಳ್ದು ಕಟ್ಟೋನು ಪರ್ದಯ್ಯ ಅಂತ ಅಂದ್ಬಿಟ್ಟು ಮುಲ್ಲು ಸೀನ್ಸು ಬಿಡ್ಬೇಕಾದಂಥ ಪರ್ದು ದಾರವ ಕೈಗೆ ನುಲ್ಕೊಂಡು ಆ ದಾರದ ಬಲಿನ ಮೇಲೆ ತುಗುಡಿಸ್ತಾ ನಿಂತಿದ್ನ.
ಈ ಹನುಮಂತ ಪದ ಹೇಳ್ಕೊಂಡು ಬೆಂಚ ಹತ್ತಿ ಮಧ್ಯಾಗ ಬರುತ್ತೂ ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಗೆ ಬಿಟ್ಬಿಟ್ಟವನ ಕನ್ಲ. ಏನದು ಒಣಗಿರೋ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದಕಂದ್ಲ. ಅಯ್ಯೋ ದೇವ್ರೇ, ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲಪ್ಪೋ ಅನ್ಕಂಡ್ ರುಪ್ಪನ್ ಕೆಳಕ್ ಮಕಣಾಗ ಬಿದ್ದಾಗವನೆ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಮೂಗುನ್ ಸರಿ ಎಲ್ಲ ಹೊಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲೆಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ. ಈ ರಾಮ ಸೈಡಲ್ಲಿ ಬಿಡಿಸಿ ಎತ್ತ ನಿಂತಿದ್ನ. ಹನುಮಂತ ಬಿದ್ದು ನೋಡ್ಬಿಟ್ರೆ ರಾಮನ್ ಖುಷಿ ಆಗ್ಬಿಡ್ತು. ಆಹಾ ಹೆಂಗ್ ಆರ್ಬಿಟ್ನಪ್ಪ ಸಮುದ್ರವ ಹತ್ತಡಿ ಮ್ಯಾಲಿಲ್ದುವೆ ನಾನಲ್ಲ ಅಂತ ನೆಗೆದ್ಬಿಟ್ನಲ್ಲ ಹನುಮಂತ ಅನ್ಕೊಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿನ ಹಿಡ್ಕೊಂಡು ಒಳಕ್ ಬಂದ್ಬಿಟ್ಟವನ ಯಾಕಂದ್ಲ. ಬಂದ್ ಪುಣ್ಯಾತ್ಮ ಹನುಮಂತನ ಎತ್ತಕ್ಕಿಲ್ವಲ್ಲ, ಇವನ್ ಪಾತ್ರ ಇವನು ಮೈ ಕುಂತ ನಿಂತ್ಕೊಂಡ್ ಮಾಡ್ತಾವನೆ. ಭಕ್ತ ಹನುಮಂತ ಯಾಕೆ ಬಿದ್ದೆ ಮೇಕೇಳು, ಸೀತೆದೇವಿ ಹೆಂಗದಳು ಮೊದ್ಲೇಳು ಅಂತಂದ. ಹನುಮಂತನಿಗೂ ಒಂದ್ ನಿಂಕ್ಲ ಜ್ಞಾನಪಾನ ಇತ್ತು. ಬೋಟಿ ಐದ ರಾಮ ನಾನು ಎತ್ತನೇನೋ ಮ್ಯಾಲ್ಕೆ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಹೊಡಿವ ಅಂತ ಹೋಯ್ತಾನೆ. ಏನು ಮೈ ಕೈಲೆಲ್ಲ ನೋವತ್ಕೊಂಡು ಕೈ ಕೈಲೆಲ್ಲ ಸ್ವಾಧೀನ ಇಲ್ದೆ ಈಗೂಡ್ ತೆಮ್ಮೆಕರಿ ನಂಗೆ ತುಪ್ಪನ್ ಕೆಳಕ್ ಕುಂಟ್ಕತಾನೆ. ರಾಮನ್ಗೂ ಕೋಪ ಹತ್ಬಿಡ್ತು ಹನುಮಂತನ ಮೇಲೆ. ಹನುಮಂತ ನನ್ನ ಮಾತಿಗೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ, ಭಕ್ತ ಹನುಮಂತ ನಿನಗಲು ಹೇಳ್ತಾರದು ಯಾಕೆ ಬಿದ್ದೆ ಮೇಕೇಳು, ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ. ಯಾವಾಗ ರಾಮನ್ ಬಾಯ್ಲಿ 2ನೇ ಸಾರಿ ಮಾತಾ ಕೇಳ್ದು ಹನುಮಂತನ ಕೋಪ ಪುರ್ತುಕಲ ಮೈ ಕೈ ನೋವೆಲ್ಲ ಮರ್ತ್ಕೊಂಡು ತಾಕತ್ತ ತಕ್ಕೊಂಡು ಮ್ಯಾಲ್ಕೆ ಎದ್ದು ಕೋಪದಲ್ಲಿ ಮೈ ಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗಬೇಕು ಮೊದಲು ಪರ್ದ ಬಿಟ್ಟು ಸೂಳೆ ಮಗನ್ ತೋರ್ಸೋ ಬೋಳಿ ಮಗನೇ ಅಂತ ಅಂದ್ಬಿಟ್ಟವನೆ. ಕಲ್ಲಣ್ಣ, ಈ ಹಳ್ಳಿಗಳಲ್ಲಿ ಒಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ ಮಾಡ್ತಾರಕಂತ ಹೇಳು. ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ. ಈ ಮದ್ದೂರ್ ಮಾಲ್ಗಾರ್ನಹಳ್ಳಿಲಿ ಒಂದ್ಸಾರಿ ಬರೀ ಗಂಡುಸ್ರಿಯೇ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ. ಲೇಡೀಸ್ ಪಾತ್ರನು ಗಂಡುಸ್ರಿಯೇ ಮಾಡ್ತಿದ್ರು ಆ ಕಾಲದಲ್ಲಿ. ಸರಿ, ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬರ್ತದಲ್ಲ, ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದವನಿಗೆ 7 ಸೀರೆ ಉಡಿಸ್ಬಿಟ್ಟಿದ್ರು. ಈ ದ್ರೌಪದಿ ಪಾತ್ರ ಮಾಡಿದ್ದವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ. ಸರಿ, ದ್ರೌಪದಿ ಪಾತ್ರ ಮಾಡಿದ್ದವನೇ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ. ಏನಂತ? ಲೋ ಚಿಕ್ಕಮ್ಮಯ್ಯ, ನಂಗೆ ಹಿಂಗಿಂಗೆ 7 ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ, ಅದಕ್ಕೆ ನೀನು ಸೀರೆ 7 ಸೀನ್ಸ್ ಬತ್ತದಲ್ಲ, ಆಗ 6 ಸೀರೆ ಎಳೆದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು, ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ ತಮ್ಮಯ್ಯ, ಹಳೆ ಕೋಪದಲ್ಲಿ ಅದನ್ನು ಎಳ್ದಾಕ್ಬಿಟ್ಟಿ ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೇ. ಸರಿ, ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತು ಕಂದ್ಲ. ಆಯ್ತು ನಡಿಲ್ಲ, ನೀನೇನು ಹೆದರ್ಕಬೇಡ ಅಂತ ಸಮಾಧಾನ ಮಾಡಿ ಕಳಗಿಸವನೆ. ಸರಿ, ಸೀರೆ 7 ಸೀನ್ಸ್ ಬತ್ತು ಕಂದ್ಲ. ದುಶ್ಯಾಸನ ಸೀರೆ ಕೈ ಹಾಕುದ್ನ ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವ್ನಿಗೆ ಹುಮ್ಮಸ್ ಬಂದ್ಬಿಟ್ಟು 7 ಎಳ್ದಾಕ್ಬಿಟ್ನ. ಆಗೇನ್ ಉಳ್ಕತ್ತು? ಬರೀ ಚಡ್ಡಿ. ಬರೀ ಚಡ್ಡಿ ಉಳ್ಕೊಬಿಡ್ತು ಕನ್ಲ. ಏನ್ ಜನಗಳೆಲ್ಲ ನಗಿಯೋಕ್ ಶುರು ಮಾಡ್ಕೊಬಿಟ್ಟವ್ರೆ. ಓಹೋ ಇದೇನು ದ್ರೌಪದಿ ಸೀರೆಪತಿ ಚಡ್ಡಿ ಕವಳಲ್ಲ, ಸೀರೆಪತಿ ಚಡ್ಡಿ ಕವಳಲ್ಲ ಅಂತ. ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು. ಅಲ್ಲಲ್ಲ, ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರು ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತ ಅಂತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು. ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ. ಏನಂತ? ಶ್ರೀಕೃಷ್ಣ ಪರಮಾತ್ಮ, ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ ಕಲ್ಲಣ್ಣ. ಇನ್ನೇನ್ ಮಾಡೋ ನಾವ್ನುವೆ. ಲೋ ಕಲ್ಲಣ್ಣ, ಈ ಅಡ್ಡೆಸ್ರಿ ಅವ್ರನ್ನ ಆಟ್ಕಾಡಿದ್ರೆ ಗೋಳು ಕಂದ್ಲ ಒಂಥರ ಚೆನ್ನಾಗಿ ಇರ್ತದೆ ಬಿಡು. ಅದುವೆ ಹಿಂಗೆ ನಮ್ಮೂರ್ನಲ್ಲಿ ನಾಡ್ಗೋಡವ್ರ ನಾಥ ಅಂತ ಒಬ್ಬಿದ್ನ ಕಂದ್ಲ. ಯಾಕಪ್ಪ ಅವನ ನಾಥ ಅಂತ ಕರಿತಿದ್ರು ಅಂದ್ರೆ ಅವ್ನು ಹುಟ್ಟದ್ 3-4 ವರ್ಷ ಗಂಟ್ಲು ಒಂಥರ ಒಣಿಕಂದು ನಾಥ ಕಾಂತಿದ್ನ ಹಳ್ಳಿರ್ನಿಲ್ಲ ಆಳು ನಾರೋಡ್ತಿದ್ ನಾವ್ನು. ಅದಕ್ಕೆ ಅವನ ನಾಥ ಅಂತ ಅಡ್ಡೆಸ್ರಿ ಕಟ್ಬಿಟ್ರು. ಈಗ ಅವನಿಗೆ 20-30-40 ವರ್ಷ ಆಗದೆ. ಈಗ ಅವನು ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅವನೇ ಕಂದ್ಲ. ಯಾರ ಅವನ ನಾಥ ಅಂತ ಅನ್ಬಿಟ್ರೆ ಬೈಕಂಡು ಹೊಡಿಕೊಂಡೋಯ್ತಾನೆ. ಇಂಥ ನಾಥ ಒಂದ್ಸರಿ ಮಹಾಭಾರತ ನಾಟಕಕ್ಕೆ ಸೇರ್ಕೊಬಿಟ್ಟು ದುರ್ಯೋಧನ ಪಾತ್ರ ಮಾಡ್ಬಿಟ್ಟವನೇ ಕಲ್ಲಣ್ಣ. ಸರಿ, ನಾಟಕದ ದಿವಸನು ಬತ್ತು. ಈ ನಾಟಕದ ಕೊನೆಯಲ್ಲಿ ಯುದ್ಧ ಮಾಡಕ್ ಹೋಗ್ಬೇಕಲ್ವಲ್ಲ, ಆ ಯುದ್ಧಕ್ಕೆ ಹೋಗಕ್ ಮುಂಚೆ ಲೇಡೀಸ್ ಜೊತೆಲೆ ಹಾಡು ಹೇಳ್ಬೇಕು. ಅದೊಂದು ಸಂಪ್ರದಾಯ ಆಗ್ಬಿಟ್ಟದಕ್ಕಲ್ಲ ನಮ್ಮ ನಾಟಕಗಳಲ್ಲಿ. ಸರಿ, ಭಾನುಮತಿ ಪಾತ್ರದ ಲೇಡೀಸ್ ಜೊತೆಲಿ ಇವನು ಹಾಡು ಹೇಳ್ತಾ ಇದ್ನ. ಹಾಡನ್ ಮಧ್ಯೆ ಪ್ರಿಯೆ ಪ್ರಾಣಕಾಂತಿ ಅಂತ ಇದ್ನ. ಅವನ ಹೆಂಗ್ ಹಾಡು ಹೇಳ್ತಾ ಇದ್ನ, ನೋಡು ಪ್ರಿಯವನವ ಅಂತಂದ್ಬಿಟ್ಟು ಪ್ರಿಯೆ ಅಂತಂದವನೇ, ಅವಳು ಪ್ರಾಣಕಾಂತ ಅಂತಂತಿದ್ಲು. ಇವನು ಪುನಃ 2ನೇ ಸರಿ ನೋಡು ಪ್ರಿಯವನವ ಸೀಬಿ ಗಿಡವ ಸಪಟ ಮರವ ಅಂತಂದ್ಬಿಟ್ಟು 2ನೇ ಸರಿ ಪ್ರಿಯೆ ಅಂತನ್ನಕಂದ್ಲ. ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ. ಇವನು ಪುನಃ 3ನೇ ಸರಿಗೆ ನೋಡು ಪ್ರಿಯವನವ ಅಂತಂದ್ಬಿಟ್ಟು ಪ್ರಿಯೆ ಅಂತಂದವನೇ, ಅವಳು ಪ್ರಾಣನಾಥ ಅಂತ ರಾಗ ಎಳ್ದವಳಕ್ಕಂದ್ಲ. ಇವನು ಕೋಪತ್ಬಿಡ್ತು, ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು, ಈಗ ನೀನು ಶುರು ಮಾಡ್ಕೊಂಡ ಅಂತ ಅನ್ಬಿಟ್ಟು ಗದಿಯ ತಕ್ಕೊಂಡು ಎತ್ತಿ ಮೇಲೆ ಬಿಟ್ಟವನೇ. ಏನ ಗದಿಯನ್ನೆಲ್ಲ ಉಳೆ ಹಿಡ್ಕೊಂಡು ಕುಟ್ಟಿಡ್ಕೊಂಡು ಮಡಗಿತ್ತೇನೋ, ಅವಳು ತಲೆ ಒಳಕ್ಕೆ ಹೊಂಟೋಯ್ತು ಕದ್ಲ. ಅವಳಿಗೇನು ಗೊತ್ತು ಇವನ ಹೆಸರು ನಾಥ ಅಂತ. ಅಣ್ಣೋ ಮಲಣ್ಣ, ಈ ನಾಟಕ ದಿವಸ ಬಿಟ್ಟಾಕೋ. ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ, ಒಳ್ಳೆ ದುಡ್ಡು ಮಾಡಿದೀಯೇ. ಲೋ ಕಲ್ಲಣ್ಣ, ಈ ಗಣೇಶನ್ ತರುಕೆ ಕಾಸಿರೋದಿಲ್ಲ ಜನಗೊಳ್ತಾವು. ಅಂಥದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ. ಲೋ ಕಲ್ಲಣ್ಣ, ಈ ಜನಕ್ಕೆ ನಾನು ಹೇಳ್ದೆ ಏನು ಗೊತ್ತಲ್ಲ, ಹೊಸ್ದಾಗಿ ಗಣಪನ್ ತಂದು ಕುಣ್ಸುದ್ಕೆ ವರ್ಷ ಅದನ್ನೇ ಕುಣ್ಸೂರ್ ಆಗೋದಿಲ್ವಲ್ಲ, ನೀರಿಗೆ ಬಿಟ್ಬಿಡ್ತಾರಲ್ಲ. ಅದನ್ನೇ ಕಲ ನಾನು ಹೇಳಿದ್ವಿ ಈ ಜನಕ್ಕೆ. ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತೆ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಂದ.
ಲೋ ಕಲ್ಲಣ್ಣ ಆ ಹಿಂಗೆ ಒಂದ್ಸರಿ 3 ಜನ ಹೆಲಿಕಾಪ್ಟರ್ಲ್ಲೋ ವಿಮಾನದಲ್ಲೋ ಒಯ್ತಿದ್ರಂತೆ ಕನ್ಲ. ಹ್ಮ್ ಆ 3 ಜನ ಯಾರ್ಯಾರು? ಯಾರ್ಯಾರು? ಒಬ್ಬ ಮುಸ್ಲಿಮ್ಸು, ಹಾ. ಒಬ್ಬ ಕ್ರಿಶ್ಚಿಯನ್ಸು, ಒಬ್ಬ ಹಿಂದೂಗಳು ಕನ್ಲ. ಸರಿ ವಿಮಾನ ಒಯ್ತಾ ಕೆಟ್ಟೋಗೋ ಸ್ಥಿತಿ ತಲುಪಿಟ್ಟದೆ. ಹಾ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್, ಪೈಲಟ್ ಹೇಳು. ಅವನಿಗೆ ಯೋಚನೆ ಮಾಡ್ದ, ಅಲ್ಲಲ್ಲ ಯಾವುದೋ ಮಿಷಿನ್ ತೊಂದ್ರೆ ಮೇಲೆ 5 ನಿಮಿಷ ಆಯ್ತಲೆ ಕೆಳಕ್ಕೆ ವಿಮಾನ ಬಿದ್ದೋಯ್ತದೆ. ನಾನೇನೋ ಪ್ಯಾರಾಚೂಟ್ ಕಟ್ಕೊಂಬಂದವನಿಗೆ ಕಟ್ಕೊಂಡು ಕೆಳಗೆ ಬಿದ್ದೋಯ್ತೀನಿ, ನಾನು ಬದಿ ಕಳ್ತೀನಿ. ಈ 3 ಜನನು ಬರೀ ಕೈಲೇ ಬಂದವಲ್ಲಪ್ಪ, ಇವೇನಪ್ಪ ಮಾಡವ ಅನ್ಕೊಂಡು ತಿರಿಕೊಂಡು 3 ಜನಕ್ಕೂ ಹೇಳ್ದ. ಏನಂತ? ನೋಡ್ರಯ್ಯ, ಇನ್ನು 5 ನಿಮಿಷ ಆಯ್ತಲೆ ವಿಮಾನ ಕೆಳಕ್ಕೆ ಬಿದ್ದೋಯ್ತದೆ, ಏನು ಮಾಡಿರಿ ಏನು ಕೇಳ್ಬಿಟ್ಟವನೆ. ಏನು ಮಾಡಾರು 3 ಜನ ಲಪನೆ ಬಾಯ ಬಡ್ಕೊಂಡು ಅಳುಕೆ ಶುರು ಮಾಡ್ಕೊಂಡ್ರಂತೆ. ಆಗ ಪೈಲಟ್ ಹೇಳುದಂತೆ, ನೋಡ್ರಯ್ಯ ಬಾಯ ಬಡ್ಕೊಂಡು ಅಳುಕ್ ಹೋಗ್ಬೇಡಿ, ನಾನು ಹೇಳ್ದಂಗೆ ಕೇಳ್ಬಿಡಿ, ನೀವು 3 ಜನ ಬದಿ ಕಳ್ತೀರಿ ಅಂತಂದಂತೆ ಕನ್ಲ. ಅದೇನು ಹೇಳಪ್ಪ ಅನ್ಕೊಂಡು 3 ಜನವೇ ಡ್ರೈವರ ಚಕ್ಳುಗಳು ಆಡ್ಸೋಕೆ ಕೆರಿಕಬಿಟ್ಟವ್ರೆ. ಆಗ ಪೈಲಟ್ಟು ಏನೂ ಇಲ್ಲ, ನೀವು 3 ಜನನು ನಿಮ್ಮ ಮನೆ ದೇವರ ಬೇಡ್ಕೊಂಡು ಕೆಳಕ್ಕೆ ಬೀಳ್ರಿ, ನಿಮ್ಮ ಮನೆ ದೇವರು ಬಂದು ನಿಮ್ಮ ಆತ್ಕೊಳ್ತಾನೆ, ನಿಮ್ಮ ಕಾಪಾಡ್ತಾನೆ ಅನ್ನಂತೆ ಕನ್ಲ. ಹಂಗಂದುದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ನ ಗೊತ್ತಾ? ಏನ್ ಮಾಡ್ದ? ಅಲ್ಲಾಹು ಅಕ್ಬರ್ ನಾನು ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನ ವಿಮಾನ ಮೇಲಿಂದ. ಅಲ್ಲ ಬಂದ್ಬಿಟ್ಟು ಮುಸ್ಲಿಮ್ಸ್ ಆತ್ಕಂಡ, ಮುಸ್ಲಿಮ್ಸು ಬದಿಕಂಡ. ಎರಡೇನು ಕ್ರಿಶ್ಚಿಯನ್ಸ್ ಅಲ್ವೇ, ಇವನುವೆ ಓ ಏಸು ಕ್ರಿಸ್ತ ನನ್ ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ ಏಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಏಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಆತ್ಕಂಡ, ಅವನು ಬದುಕೊಂಡ. ಇನ್ನು ಉಳ್ಕೊಂಡವನ ಹಿಂದೂಗಳವನ ಒಬ್ನೇ ಕಂದ್ಲ. ಇವನು ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಯಾಕಣ? ಆ ಪೈಲಟ್ಗೆ ಕ್ವಾಪತ್ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರ ಒಯ್ತೀನಿ, ಇರೋದು 2 ನಿಮಿಷ, ನೀನು ನಿಮ್ಮ ದೇವರ ಬೇಡ್ಕೊಂಡು ಬಿದ್ದು ಸಾಯಿಲ್ದಾರ ಬದುಕು ಅಂತಂದಂತೆ. ಆಗ ಹಿಂದೂಗಳವನಿಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಪೈಲಟ್ ಕೇಳುದ್ನಂತೆ, ಯಾವ ದೇವ್ರು ಒಂದು ಬೇಡ್ಕನಪ್ಪ, ಮುಂಡತ್ತವು ನಮ್ಮ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದು ದೇವ್ರ ಬೇಡ್ಕೊಂಡ್ರೆ ಇನ್ನೊಂದು ದೇವ್ರು ಕ್ವಾಪತ್ ಮಡಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾನು ಸತ್ತವೈತೀನಿ ಕನ್ ಹೋಗು ಅಂತ ಅಂದ್ಬಿಟ್ಟವನೆ. ಆಗ ಪೈಲಟ್ಟು ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವತೆಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪನ್ ಎನ್ಕೊಂಡು ಕೆಳಗೆ ಬಿಡಪ್ಪ, ಬಂದು ಆತ್ಕೊಂಡು ಕಾಪಾಡ್ತಾನಪ್ಪ ಅನ್ನಂತೆ. ಹಂಗಂದುದ್ದೆ ತಡ ಹಿಂದೂಗಳನ್ನ ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನ ಪುತ್ರನೇ ನಾನು ಕಾಪಾಡು ಅನ್ಕೊಂಡು ಕಣ್ಮುಚ್ಕೊಂಡು ತುಪ್ಪು ವಿಮಾನದಿಂದ ಕೆಳಗೆ ಬಿದ್ದವನೇ. ಬಿದ್ದುದೇ ತಡ ಮದ್ದೂರ್ ಕೇಮ್ ದೊಡ್ಡಿತ ಸೂಳೆ ಕೆರೆಗೆ ಬಿದ್ದವನ ಯಾಕಂದ್ಲ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತು ಗಂಟ ಮುಳಿಕ ಬಿಟ್ಟವನ ಯಾಕಂದ್ಲ. ಈ ಗಣಪ ಬಂದು ಆತ್ಕಳಕಿಲ್ವೇ, ಆತ್ಕೊಳ್ಳಿಲ್ಲ. ಈ ಸೂಳೆಕೆರೆ ಏರಿ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ ಗಣಪ. ಹ್ಞೂ ಕನ್ಲ, ಹಿಂದೂಗಳನ್ನ ಕಾಪಾತ್ ಕೊಡ್ತು. ಅಲ್ಲ ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತವನಲ್ಲ ಅಂದ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಂಡ್ರೆ ಗಣಪನೇ ಭಯ ಶುರು ಮಾಡ್ಕೊಂಡಂತ ಕನ್ಲ. ಏನಂತ? ಅಯ್ಯೋ ನಿನ್ ಮನಾಳಾಗ 330 ಕೋಟಿ ದೇವತ್ಗಳ ಕೈಲಿ ಯಾರ ಕೈಲಿ ಕಾಪಾಡೋಕ್ಕಾಗುದಿಲ್ಲ, ನಿನ್ನೇನೋ ಮಂಟಾಗ್ತಾನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ಯಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋನ ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸ್ನ ನೋಡಿದ್ರೆ ಏಸು ಕ್ರಿಸ್ತ ಕಾಪಾಡ್ನ. ಲೋ ಗಣಪ ಮೂಗಂಡ್ ನೀರ್ ಬಂದ್ಬಿಡ್ತಾವೆ, ಇನ್ನೇನ ಸತ್ತೋಗ್ಬಿಡ್ತೀನಿ, ಸೊಂಡ್ಲುನಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ. ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಲ್ಲ ಮನುಷ್ಯ ನನ್ನ ದೇವ್ರು ಕಂಡೆ ಬೈತಾನಲ್ಲ ಅಂದ್ಬಿಟ್ಟು ಗಣಪನು ಬೈಯಕ್ಕೆ ಶುರು ಮಾಡ್ಕೊಂಡಕಲ್ಲ. ಯಾರು ಗಣಪ? ಹ್ಞೂ ಕಂಡ್ಲ. ಯಾಕರ ಕಾಪಾಡ್ಬೇಕು ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ? ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ವರ್ಷಕ್ಕೊಂದ್ಸರಿ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡ್ಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ 1 ತಿಂಗಳು ಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದು ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ 1 ತಿಂಗಳಾಯ್ತಲೆ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬುಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರಿಗೆ ತಾಕ್ಬಿಟ್ಟು ಬರ್ತೀರಿ. ಮುಂಡತ್ತವೇನು ಆ ಸಾಯವಾಗಲ್ಲ ನಿಮ್ ಕುಣಿತಿದ್ರಿ, ಈ ನೀ ಸಾಯವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೇ ಅಂತ ಅಂದ್ಬಿಟ್ಟು ಆ ಹಿಂದೂಗಳನ್ನ ಸಾಯಿ ಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ. ಅದಕ್ಕೆ ಕಲ್ಲಣ್ಣ ನಾನು ಹೇಳುದುವೆ, ಈ ಗಣಪನ ನೀರು ಬುಡಕ್ ಹೋಗ್ಬಾರ್ದು ಕಂದ. ವರ್ಷಕ್ಕೂ ಅವಿ ಆಯ್ತವೆ, ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೇ? ಯಾವ ಪೋಟಿಯ ಇದೆ ಈಗಿನ ರೈಟಲ್ಲಿ ಹೊಸಗಣಪನ ತಂದು ಕುಣ್ಸೋನು, ನನ್ನ ಕಾರ್ಯಕ್ರಮ ಕೊಡ್ಸೋನು. ಹೋಗ್ಲಿ ಬಿಡ್ ಮಲ್ಲಣ್ಣ, ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದವ್ರು ಕೊಡ್ಬೋದಲ್ವಾ ನೀನು? ಲೋ ಕಲ್ಲಣ್ಣ, ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕನ್ಲ. ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದಾನೇನ್ಲ. ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಅಂತ ದುಡ್ಡು ವಸೂಲಿ ಮಾಡೋಕ್ ನಿಂತ್ಬಿಟ್ಟವೆ. ಲೋ ಕಲ್ಲಣ್ಣ, ಈ ಕನ್ನಡ ಸ್ಥಿತಿ ಹೆಂಗಾಗ್ಬಿಟ್ಟದೆ ಗೊತ್ತಲ ಕಲ್ಲಣ್ಣ? ಹೆಂಗಾಗದಣ್ಣ? ಈ ಪಂಪ ಗೊತ್ತಲ್ವೇನ್ಲ ನಿಂಗೆ? ಪಂಪ ಯಾರು ಪಿಕ್ಚರ್ ಆಕ್ಟ್ರಣ್ಣ? ಅಯ್ಯಯ್ಯೋ ಮುಂಡತ್ತದೆ ಪಂಪ ನಿನಗೂ ಗೊತ್ತಿರುವಲ್ಲ, ಹೇಳ್ತೀನಿ ಕೇಳ. ಪಂಪ ನಮ್ಮ ಕನ್ನಡದ ಆದಿಕವಿ, ಹೇಳು. ಕನ್ನಡದ ಅತ್ಯುನ್ನತ ಮಹಾಕವಿ. ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನು ಕೊಡೋ ಒಬ್ಬ, 5 ಜನ ಕನ್ನಡದ ರತ್ನತ್ರರಲ್ಲಿ ಪಂಪನು ಕೊಡೋ ಒಬ್ಬ ಕನ್ಲ. ಇಂಥ ಪಂಪ ಸಾಮಾನ್ಯವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು. ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂಥ ಅವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ.
ಇಂಥ ಪಂಪ ಒಬ್ಬ ಕುವೆಂಪು, ರಾಜ್ಕುಮಾರು, ಅಂಬರೀಷು, ಬೇಂದ್ರೆ, ಕಾರಂತು, ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ ಅದೇ ಥರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕನ್ಲ. ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ. ಹಂಗೆ ಭಾಷಣ ಮಾಡ್ಕೊಂಡು ಕಾರ್ಕಳ್ಳಿ ಅನ್ನುವಂತ ಊರ್ಗ್ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ ಸಮಿತಿ ಅಧ್ಯಕ್ಷ ಎಲ್ರನ್ನೂ ಕರೆದ್ನಂತೆ. ಏನಂತ? ಬಂದ್ರಿ ಕಾರ್ಕಳಿಯರೆಲ್ಲ ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ ಕೂಗವನೆ. ಏನ್ ಕಾರ್ಕಳಿ ಬುದ್ಧಿವಂತರಲ್ಲ, ಹೆಂಗಸರು, ಗಣಸರು, ಮುದುಕರು, ಮೋಟ್ರೆಲ್ಲ ತುಂಬೋದ್ರಂತ ಕಲರ್ ರಂಗದೊಳಗೆ ಭಾಷಣ ಕೇಳೋಕೆ. ಸರಿ, ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕೊಂಡ. ಕಾರ್ಕಳಿಯ ಮಹಾಜನಗಳೇ, ಪಂಪ ಕನ್ನಡದ ಆದಿಕವಿ, ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ, ಪಂಪ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನು ಕೊಡೋ ಒಬ್ಬ, ಕನ್ನಡದ ರತ್ನಾಕರರಲ್ಲಿ ಪಂಪನು ಕೊಡೋ ಒಬ್ಬ. ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೇ, ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೇ. ಪಂಪನ ಕಾವ್ಯನ ಕನ್ನಡದಿಂದ ಅಳಿಸಾಕೋಕ್ಕಾಗೋದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಒರ್ಸಾಕೋಕ್ಕಾಗೋದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಕಿತ್ತಾಕೋಕ್ಕಾಗೋದಿಲ್ಲ, ಮುರ್ದಾಕೋಕ್ಕಾಗೋದಿಲ್ಲ, ದಬಾಕೋಕ್ಕಾಗೋದಿಲ್ಲ, ಅರ್ದಾಕೋಕ್ಕಾಗೋದಿಲ್ಲ. ಪಂಪ ಹಂಗೆ ಹಿಂಗೆ ಅನ್ಕೊಂಡು 3-4 ಗಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೇ. ಏನ್ ಕಾರ್ಕಳಿ ಬುದ್ಧಿವಂತರಲ್ಲ ಬಾಯಿನ ಬಿಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈ ಕೈಲಂಗ್ ಕುಣಿಸ್ಕೊಂಡು ಅರ್ಥ ಆಗೋರಂಗೆ ಭಾಷಣ ಕೇಳ್ತಾವ್ರೆ. ಸರಿ, ಅಧ್ಯಕ್ಷಂಗೆ ಭಾಷಣ ಮಾಡಿ ಸುಸ್ತಾಗೋಗಿತ್ತಲ್ಲ, ಎಲ್ಲನೇ ಟೆಂಪಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪ ಹತ್ಬೇಕು. ಒಂದು 20-30 ಜನ ಕಾರ್ಕಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದವನ್ನ ನಿಲ್ಲಿಸ್ಬಿಟ್ಟು, ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ. ಈ ಅಧ್ಯಕ್ಷ ಮ್ಯಾಲ್ಕು ಕೆಳಕು ನೋಡ್ಬಿಟ್ರೆ ಅಪ್ಪನ ಮೊಕಣಾಗ ಬಿದ್ದೋದ್ನಂತ ಕಂದ್ಲ. ಯಾಕೆ? ಅಯ್ಯೋ ಪುಣ್ಯಾತ್ಮರ, ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದೋ. ವಾತರಿಂದ ಭಾಷಣ ಮಾಡಿ ಒಂದ್ ತೊಟ್ಟು ನೀರಿಲ್ಲ, ಒಂದ್ ಎಳ್ನೀರಿಲ್ಲ, ಒಂದ್ ತೊಟ್ಟು ಕಾಪಿ ಇಲ್ಲ, ಏನಿಲ್ಲ, ಎತ್ತಿಲ್ಲ. ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಯಾರು ನಿಮ್ಗೆ ಚಾಡಿ ಹೇಳ್ ಕಳ್ಸಿರೋರು? ಏನ ನಿಮ್ಗೆ ಕೊಡುದು ಅಂದಂತ ಕಂದ್ಲ. ಇವರು ಪಂಸೆಟ ಸ್ವಾಮಿ ಅಂದ್ರಂತೆ. ಅಯ್ಯೋ ನಿಮ್ಮ ಮನಾಳಾಗೋರ ಮುಂಡತ್ತವ್ಯ ಪಂಸೆಟಾರಪ್ಪ ನಿಮಗೆ ಕೊಡ್ತೀವಿ ಎಂದವರು ಅಂದಂತೆ. ನೀವೇ ಹೇಳಿದ್ರಲ್ಲ ಸ್ವಾಮಿ ಬಾಸುಂಡಲ್ಲಿ ಅದೇನೋ ಕಿತ್ತಾಕೋಕ್ಕಾಗೋದಿಲ್ಲ, ಮುರ್ದಾಕೋಕ್ಕಾಗೋದಿಲ್ಲ, ದಬಾಕೋಕ್ಕಾಗೋದಿಲ್ಲ ಅಂತ. ನಮಗೆ ಯಾವ ರೇಡಿಯೋದಲ್ಲೂ ಟಿವಿಲೂ ಪೇಪರಲ್ಲೂ ಅಡ್ವರ್ಟೈಜಲ್ಲೂ ತೋರಿಸ್ನಿಲ್ಲ. ಅದೆಲ್ಲಿ ಸಿಕ್ಕದ್ ಹೇಳಿ, ಅದು ಯಾವ ಅಂಗಡಿ ಹೆಸರು ಹೇಳಿ ತತ್ತೀವಿ ಅಂದ್ರಂತೆ ಕಂದ. ಅಯ್ಯೋ ಪುಣ್ಯಾತ್ಮರ, ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ. ಅವನು ಪಂಪ್ಸೆಟ್ ಅಲ್ಲ, ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ. ಅವನು ಹಳೆ ಕವಿ, ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೇ, ಅದು ಇದು ಅಂತ ಎಷ್ಟು ಬುಡ್ಸಿ ಹೇಳಿದ್ರು ಅರ್ಥ ಆಗೋದೋಯ್ತಂತೆ ಪಂಪನ ಬಗ್ಗೆ ಭಾಷಣ ಮಾಡಿದ್ನ ಬಿಟ್ಬಿಟ್ರಂತ ಕನ್ಲ. ಹಿಂಗೆ ಕಲ್ಲಣ್ಣ, ಕನ್ನಡ ಅಂತ ಎಲ್ಲ ಬಡ್ಕೋದೆ ಆಗೋಗದಕ್ಕಲ್ಲ. ಎಲ್ಲಪ್ಪ ಉಳಿಸಿದಾರು ಕನ್ನಡವ? ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಾ? ಹೆಂಗಾಗದೆ? ಸಾಮಾನ್ಯವಾಗಿ 1ರಿಂದ 7ನೇ ತರಗತಿ ಇರ್ತಕ್ಕಂಥ ಒಂದು ದೊಡ್ಡ ಸ್ಕೂಲ್ಗಳಲ್ಲಿ 400ರಿಂದ 500 ಮಕ್ಳು ಬೇರೆ ಇರ್ತಬೇಕಂದ್ಲ. ಈ 400ರಿಂದ 500 ಮಕ್ಳಿಗೂ ಈ ಲೋಪರ್ ಗೌರ್ಮೆಂಟ್ 2-3 ಜನ ಮೇಸ್ಟ್ರುಗಳ ಕೊಟ್ಟಿರ್ತಾರೆ. ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಶನ್ ಅನ್ಬಿಟ್ಟು ಒಬ್ಳು ಮೇಡಮ್ ಬೇರೆ ಹಾಕಿರ್ತಾರೆ. ಮೇಡಮ್ ಇರ್ಬೇಕು ಬಿಡು. ಹಿಂಗೆ ಒಂದ್ಸರಿ ಆ ಸ್ಕೂಲ್ನಲ್ಲಿ ಏನಾಗ್ಬಿಡ್ತು, ಮೇಡಮು ಹೆರಿಗೆ ರಜಾ ಅಂತ 5-6 ತಿಂಗಳು ರಜಾ ಆಗ್ಬಿಟ್ಟವಳೆ ಕಲ್ಲಣ್ಣ. ಇನ್ನು ಉಳ್ಕೊಂಡವ್ರು ಎಷ್ಟು ಜನ? 2 ಮೇಷ್ಟ್ರುಗಳು. 2 ಮೇಷ್ಟ್ರುಗಳಲ್ಲಿ ಅದ್ರಲ್ಲೂ ಒಂದ್ ದಿವಸ ಒಬ್ಬ ಮೇಷ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ. ಇನ್ನೊಬ್ರೇ ಮೇಷ್ಟ್ರು ಉಳ್ಕೊಂಡ್ರು ಕನ್ಲ. ಒಬ್ರೆ ಏನ್ ಮಾಡೋಕ್ಕಾದ್ದು ಪಾಠವ 400-500 ಮಕ್ಳಿಗೂ. ಇವ್ರಿಗೆ ಗಲಾಟೆ ತಡಿಕ್ ಆಗ್ದಿಲ್ಲ. ಏನ್ ಕೋಳಿ ಮರುಗಳೇ ಓಕೆ ಮೇವಾಕ ಕೂತ್ಕೋಕೆ ಅಂತ ತಿಳ್ಕೊಬಿಟ್ಟು ಮೇಷ್ಟ್ರು ಏನ್ ಮಾಡ್ಬಿಟ್ಟವ್ರೆ, 1ರಿಂದ 4ನೇ ಕ್ಲಾಸ್ ಗಂಟ ಅಟ್ಟಿ ಕಳಗಿಸ್ಬಿಟ್ಟು 5, 6, 7ನೇ ಕ್ಲಾಸ್ನವರೆಲ್ಲ ಒಂದು ದೊಡ್ಡದೊಂದು ರೂಮ್ಗೆ ಕೂಡಾಕೊಂಡು ಒಂದೊಂದು ಕ್ಲಾಸ್ನವ್ರಿಗೆ ಒಂದೊಂದು ಪಾಠ ಬರೀರಿ ಅಂತ ಹೇಳ್ಬಿಟ್ಟು ಹಂಗೆ ಕಳೆದು ಪೋಟದ ಮೊಳಗೆ ನೇತಾಕ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಮಣಿಕೋಗಿ ಶುರು ಮಾಡ್ಕೊಬಿಟ್ಟವ್ರೆ ಕನ್ಲ. ಒಟ್ಟಾಗಿ ಹೊಡೆದವನ ಅಣ್ಣ. ಆ ಮಲಗಕ್ ಮುಂಚೆ ಮುಂದ್ಗಾಡಿದ್ದ ಐಕ್ಳಿಗೆಲ್ಲ ಹೇಳಿದ್ರಂತೆ ಮೇಷ್ಟ್ರು, ನೋಡ್ರೋ ನಾನೀಗ ಮಲಗ್ಬಿಡ್ತೀನಿ, ಯಾರಾದ್ರೂ ಕಾರ್ನಲ್ಲೋ ಜೀಪ್ನಲ್ಲೋ ಸ್ಕೂಟ್ರಲ್ಲೋ ದೊಡ್ಡ ಸಾಹೇಬ್ರು ಬಂದ್ಬಿಟ್ರೆ ನಾನು ಹೇಳಿಸ್ಬಿಡಿ, ಮ್ಯಾಲ್ಕೆ ಎದ್ದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಮೇಷ್ಟ್ರು ಮಲಿಕಬಿಟ್ರು. ಈ ಮೇಷ್ಟ್ರು ಮಲಗದ ಅರ್ಧ ಗಂಟೆ ಮೇಲೆ ಯಾರೋ ದೊಡ್ಡ ಸಾಹೇಬ್ರು ಬಂದ್ಬಿಟ್ಟವ್ರೆ. ಆ ಮುಂದ್ಗಡಿದ ಐಕ್ಲೆಲ್ಲ ಒಂದೇ ಸಾರ್ ಬಡ್ಕೊಬಿಟ್ಟವೆ. ಸಾ ಯಾರೋ ಬಂದ್ರು ಅಂತಂದ್ರು ಕಲ್ಲ. ಈ ಮೇಷ್ಟ್ರಿಗೆ ಏನು 7 ಗಾಳಿಗಳು ಬೆಟ್ಕಂದಂಗೆ ಆಗ್ಬಿಟ್ಟು ದಿಗ್ನೆ ಮ್ಯಾಲ್ ಕೆದ್ದು ಆಕ್ಲಿಸ್ಕೊಂಡು ಕಣ್ಣು ಹಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು. ಏನ್ ದೊಡ್ಡ ಸಾಹೇಬ್ರು ಬಾಗ್ಲ ಹತ್ರಕ್ಕೆ ಬಂದು ನಿಂತ್ಬಿಟ್ಟವ್ರೆ. ಮೇಷ್ಟ್ರಿಗೆ ಭಯ ಆಗೋಯ್ತು ಕಲ್ಲಣ್ಣ. ಅಲ್ಲಲ್ಲ ನಾನೀಗ ಬಟ್ಟೆ ಹಾಕೊಳಕ್ ಹೋದ್ರೆ ನೀನು ನಿದ್ದೆ ಮಾಡ್ತಿದ್ದೆ ಪಾಠ ಮಾಡ್ದೇನೆ ಅಂತ ಅಂದ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ವಿಜ್ಞಾನ ತಗದಿದ್ರಂತಲ್ಲ ಮೇಷ್ಟ್ರು, ಅಲ್ಲೇ ಒಂದ್ ಡೈಲಾಗ್ ತೆಗೆದು ಬಿಟ್ರು. ಬರೀ ಮೈಲಲ್ಲಿ ಮೇಷ್ಟ್ರು ಇದ್ದದ್ದು. ಹಾ ನೋಡಿ ಮಕ್ಕಳ, ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಳು, ಅದು ಇದು ಅಂತ ಎಲ್ಲ ಹಂಗಂಗನು ತೋರಿಸ್ತಿದ್ರಂತಕ್ಕಂದ್ಲ. ದೊಡ್ಡ ಸಾಹೇಬ್ರಿಗೆ ಖುಷಿ ಆಗ್ಬಿಡ್ತು. ಅಲ್ಲ ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಷ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕೊಂಡು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಷ್ಟ್ರು ಈ ವಯ್ಯ ಬಟ್ಟೆನೆ ಬಿಚ್ಚಾಕ್ಬಿಟ್ಟು ಎಲ್ಲ ಹಂಗಂಗನು ತೋರಿಸ್ತಾವನಲ್ಲ ಅಂತ ಅಂದ್ಬಿಟ್ಟು ಸಾಹೇಬ್ರಿಗೆ ಖುಷಿ ಆಗ್ಬಿಟ್ಟು ಒಳಗೆ ಬರ್ಬೋದೇ ಮೇಷ್ಟ್ರೇ ಅಂದ್ರಂತೆ. ಆಗ ಮೇಷ್ಟ್ರು ಓಹೋ ಬನ್ನಿ ಸಾಹೇಬ್ರೆ, ಯಾವಾಗ ಬಂದ್ರಿ ಗೊತ್ತಾಗ್ನಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ, ಏನು ಕುಡಿತೀರಿ? ಮಜ್ಜಿಗೆ, ಹಾಲು, ಕಾಫಿ, ಟೀ, ಎಳ್ನೀರು ಅಂದ್ರಂತೆ.
ಏನು ಬೇಡಿ ಎಲ್ಲನೂ ಪಕ್ಕದೂರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನ್ರಿ ಮೇಷ್ಟ್ರೆ ನೀವು ಪಾಠ ಮಾಡೋದು ವಿಜ್ಞಾನವ, ಹಿಂಗೆ ಪಾಠ ಮಾಡಿಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರೋದಿಲ್ಲ ಅಂತ ಅಂದ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗ್ಬಿಟ್ಟದೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ 2 ಮಾಡ್ತೀನಿ ಅಂದ್ರಂತೆ ಮೇಷ್ಟ್ರು. ಓಹೋ ಬಿಡು ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ನು ಗಣಿತ ಹೆಂಗೆ ಹೇಳ್ಕೊಟ್ಬಿಡ್ಬೋದು ಐಕ್ಳುಗೆ, ತಳಕ ಮಾಡಕ್ ಬಿಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಷ್ಟ್ರೆ, ನೀವು ವಿಜ್ಞಾನ ಪಾಠ ಮಾಡೋದನ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ. ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗನ ಹೇಳಿಸ್ಬಿಟ್ಟು, ಹೇಳಪ್ಪ 2 ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ಒಯ್ದ ತೂಡಿಸ್ತಿತ್ತೇನೋ ಆಕಳಿಸ್ಕೊಂಡು 2 180 ಸಾ ಅಂದಂತೆ. ಸಾಹೇಬ್ರು ಬೇವ್ತೋದ್ರು. ಆಮೇಲೆ ಮೇಷ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ 2 9 ಎಷ್ಟು ಅಂದ್ರೆ 18 ಅನ್ನೋಕ್ಕೆ ನಿಮ್ಮ ಹುಡುಗ 180 ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣು ಹಂಗೆ ಹೆಂಗೆ ಅನ್ಕೊಂಡು ಬೈದಾಕ್ಬಿಟ್ಟವ್ರ ಸಾಹೇಬ್ರು. ಆಗ ಮೇಷ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೆ, ನಾನು ಈ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದು 10 ವರ್ಷ ಆಯಿತು. 10 ವರ್ಷದ ಕೆಳಗೆ ಮುಂಡತ್ತವು 9 ಎಷ್ಟಿಲ್ಲ ಅಂತಂದರೆ 1800 ಅಂತ ಇದ್ದೋ. 10 ವರ್ಷದಿಂದಲೂ ನಾನು ಹೊಡೆದು 180 ತಂದು ನಿಲ್ಸವನಿ. ಮುಂದೆ ವರ್ಷಕ್ಕೆ ಬಂದ್ಬಿಡಿ ಸಾಹೇಬ್ರೆ 18 ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ. ಇಂಥ ಮೇಷ್ಟ್ರುಗಳಿದ್ರೆ ಐಕ್ಳು ಉದ್ದಾರನೆ, ಕನ್ನಡನು ಉದ್ದಾರನೆ. ಅದು ಸರಿ ಕಲ್ಲಣ್ಣ, ನಿನಗೆಷ್ಟು ಐಕ್ಳು? 2 ಹೆಣ್ಣು 3 ಗಂಡು ಕನ್ನಡವು. 2 ಹೆಣ್ಣು 3 ಗಂಡು, ಒಟ್ಟಿಗೆ 5 ಅನ್ನು ಇಲ್ಲ ಕನ್ನಡವು, ಒಂದೊಂದ್ಸಾರಿಗೆ ಒಂದೊಂದಾಗವೆ. ಒಂದೊಂದ್ಸಾರಿಗೆ ಒಂದೊಂದಿಲ್ದಾರೆ ಆರಾರ್ದಾಗ್ಲಿ ತಕೋ ಕಲ್ಲಣ್ಣ. ಲೋ ಕಲ್ಲಣ್ಣ, 5 ಮಕ್ಳು ಯಾಕೆ ಬೇಕಾಗಿತ್ತ ನಿಂಗೆ? ಎಲ್ಲ ದೇವ್ರು ಕೊಟ್ಟಿದ್ ತಗೋ. ಯಾರ ಕೊಡ್ಲಿ, 1-2 ಸಾಕಾಯ್ತಿರ್ಲಿಲ್ವ ನಿನಗೆ? ನಮ್ಮ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿಯ ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳೆಲ್ಲ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ. ಯಾಕಂದ್ರ ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ಮ ಜನ? ಒಂದು ತಮಾಷೆ ಹೇಳ್ತೀನಿ ಕೇಳಕ್ಕಲ್ಲಣ್ಣ. ಹೇಳಣ್ಣ. ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು 1 ನಿರೋಧ ಕೊಡಿ ಸ್ವಾಮಿ ಏನಂತ. ಆ ಡಾಕ್ಟ್ರಿಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು 10 ವರ್ಷ ಆಯ್ತು, ಈ ಸುತ್ತಮುತ್ತ ಹಳ್ಳಿಲಿ 100 ಜನ ವಿದ್ಯಾವಂತರಿದ್ರೂ 1 ನಿರೋಧ ಕೊಡಿ ಸ್ವಾಮಿ ಅಂತ ಯಾರು ಕೇಳ್ಕೊಂಡು ಬರಲಿಲ್ಲ. ಅಂಥದ್ರಲ್ಲಿ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ತಕಳ 8 ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೆರ್ಕೊಂಡು, ಸ್ವಾಮಿ ನನಗೆ ಒಂದೇ ಒಂದು ಸಾಕು ಅನ್ನಂತೆ. ಆಗ ಡಾಕ್ಟ್ರು, ಏನಯ್ಯ ನಾನು ಡಾಕ್ಟ್ರು ನೀನು ತಕೋ 8 ನಿರೋಧ, 1 ತಿಂಗಳಲ್ಲಿ ಇಂತಿಂಥ ಟೈಮಲ್ಲಿ ಹಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟುಗಟ್ಟಲೆ ವಿವರಣೆ ಕೊಟ್ರಂತೆ. ಆಗ ರೈತಂಗೆ ಕ್ವಾಪತ್ಬಿಡ್ತು, ಸ್ವಾಮಿ ನನಗೆ 1 ಕೊಟ್ಟಿರೋ ಇಲ್ವೋ ಅನ್ನಂತೆ. ಆಗ ಡಾಕ್ಟ್ರು ಯಾಕಯ್ಯ 1 ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳಿದ್ನಂತೆ, ಸ್ವಾಮಿ ನಾನು ಹಿಂಗೆ ಪಕ್ಕದಳ್ಳಿಯವನು ಲಾರಿಗೆ ಕಪ್ ತುಂಬ್ಕೊಂಡು ಫ್ಯಾಕ್ಟ್ರಿ ತಕ್ಕ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ ಅದಕ್ಕೆ ಪ್ಯಾಚ್ ಹಾಕೋಕೆ ಅನ್ನಂತಕ್ಕಂದ್ಲ. ಹಿಂಗಾದ್ರೆ ದೇಶ ಉದ್ಧಾರ. ಅಣ್ಣೋ ಮಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತೀಯಲ್ಲ, ನೀನ್ ಮದುವೆ ಆಗೋದಿಲ್ವಾ? ಹೇ ನನಗೆ ಈಗಲೇ ಯಾಕ್ಲೆ ಮದುವೆ, ಇನ್ನು ಆಡೋ ಮಗಿಗೆ? ನೀನು ಆಡೋ ಮಗನ ತಮಾಷೆ ಮಾಡ್ಬೇಡ ಕಣೋ. ಅಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದ್ಯಣ್ಣ? ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕಣ್ಕಲ್ಲಣ್ಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಾ? ಹೆಂಗೆ? ಹಿಂಗೆ ಯಾವ್ದೋ ಒಂದು ಕಾಲೇಜ್ನಲ್ಲಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ರಂತೆ ಕಣ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗೆ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ನ ಹತ್ರ ಪಾರ್ಕ್ ಹೋಗಿ ಹರಟೆ ಹೊಡೆಯೋದು ಹೀಗೆ ಸಾಕ್ತಿತ್ತವ್ರು ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ನಲ್ಲಿ ಒಂದು ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು, ಯಾವ ಮರದಂಡಲ್ಲಿ? ತೆಂಗಿನ ಮರದಂಡಲ್ಲಿ. ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡು ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟನ ಪುಣ್ಯಾತ್ಮ ಅನ್ಕೊಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಹುಡುಗನ್ನ ಕೇಳಿದ್ಲಂತೆ, ಏನಂತ ರೀ ನೀವು ಯಾವತ್ತೂ ನನಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ ಆಜ್ಞೆ ಶುರು ಮಾಡ್ಕೊಂಡಂತೆ, ಆಕಾಶವೇ ಬಿದ್ದೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕಣಮಿ ಅನ್ಕೊಂಡು ಅವಳ ಕೈಯ ಬಿಗ್ಗಿಯಾಗಿ ಹಿಡ್ಕೊಂಡಂತೆ. ಆ ಆಕಾಶವೇ ನಮ್ಮ ಮೇಲೆ ತಳಕಂಬಳಕಾಗಿ ಬಿದ್ದೋಗ್ಲಿ, ನಾ ನಿನ್ನ ಕೈ ಬಿಡುದಿಲ್ಲ ಅನ್ನೋದ್ಕುವೆ ತೆಂಗಿನ ಮರದ ಮೇಲಿಂದ ಒಂದು ಗೂದುಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತಕ್ಕಂದ್ಲ. ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ದುಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದ್ಬಿಟ್ನಂತೆ. ಆಗ ಹುಡುಗಿ ಹೇಳಿದ್ಲಂತೆ ಕಲ್ಲಣ್ಣ ಅವನಿಗೆ, ಏನಂತ? ಅಯ್ಯೋ ಲೋಪರು, ಆಕಾಶವೇ ಬಿದ್ದೋದ್ರೂ ನೀನು ಕೈ ಬಿಡುದಿಲ್ಲ ಅಂತಿದ್ದಲ್ಲ, ಪುಟ್ ಬೋಸಿ ಅವ್ನು ಗೂದುಮೊಟ್ಟಿಗೆ ಎದ್ರಕಂಡು ನೆಗೆದು ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಬೋರ್ಲಂತಕ್ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕನ್ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡು ಲವ್ ಮಾಡಬೇಕು, ಇಲ್ಲ ಅಂದ್ರೆ ಅಟ್ಟಿಲ ಕೂದ ತಿನ್ಕೊಂಡು ತೆಪ್ಪು ಬಿದ್ದಿರ್ಬೇಕು. ಈ ಮುಂಡೆತ್ತವಕ್ಕೆ ಇದು ಬೇರೆ ಕೇಡು. ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ ಅಮರ ಪ್ರೇಮಿಗಳು ದಿನ ಕಾಲೇಜ್ ಹತ್ರಕ್ಕೆ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕ್ ಕುಂತಕ್ಕೆ, ಆಗೇನಾಗತ್ತೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತಕ್ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡ್ ಮಲಗಿದ್ನಂತೆ. ಆ ಹುಡುಗನ ಕೆನ್ನೆ ಸಾವಿರ ಬಿಟ್ಟವಳೆ, ಒಳ್ಳೆ ನುಣ್ಗಿದ್ದಕ್ಕೂ ಅದಕ್ಕೂ ಹೆಂಗಸ್ರು ಕೆನ್ನೆ ಮುಡ್ತಂಗೆ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ,
ನಿಮ್ ಕೆನ್ನೆ ಇಷ್ಟೊಂದು ನೈಸ್ಕದಲ್ರಿ ಹೆಂಗ್ಸ್ರಂಗೆ ನೀವು ದಿನಾ ಎಷ್ಟು ಸಲ ಸೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದಕ್ಕೆ ಹುಡುಗ ನಾನು ದಿನ 40 ಸಲ ಸೇವಿಂಗ್ ಮಾಡ್ತೀನಿ ಅಂತ ಅಂದವನ. ಯಾಕಂದ್ಲ 40 ಸಲ ಸೇವಿಂಗ್ ಮಾಡ್ಕೊಂಡಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ ನನ್ನ ಕೆಲ್ಸವೇ ಸೇವಿಂಗ್ ಮಾಡೋದು ಅಂತಂದಂತೆ. ಯಾಕಂದ್ರೆ ಅಣ್ಣ ಈ ಪ್ರೀತಿ ಪ್ರೇಮ ವಿಷಯ ಬಿಟ್ಟಾಕೋ. ನೀನು ಸಂಪ್ರದಾಯವಾಗಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊ, ನಮ್ಗೊಂದು ಊಟ ಹಾಕ್ಸೋಣ. ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತಲೇ ಒಂದು ತಮಾಸೆ ಜ್ಞಾಪನ ಬಂದ್ಬಿಡ್ತು ಕನ್ಲ. ಎಂತದು? ಈ ಕೇರ್ಪೇಟೆ ಮಂದಿಗೆರೆ ಒನ್ನೆನಳ್ಳಿ ಅಂತದ ಗೊತ್ತಲ್ಲ? ಅಲ್ಲೊಬ್ಬ ನಮ್ಮ ಫ್ರೆಂಡು ಮಂಜ ಅಂತ ಅವನ ಕನ್ಲ ದಡ್ ಮುಂಡೆದು ನೆಟ್ಟಿಗೆ ಮಾತಾಡಕ್ ಬರುದಿಲ್ಲ ಅವನಿಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ ಗಡಿಯಾರ ಅನ್ನೋಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನೋಕೆ ಸೂಸ್ಕೇಟು ಅಂತಾನೆ, ಎಕ್ಸೈಜು ಅನ್ನೋಕೆ ಎಸ್ಕೈಜು ಅಂತಾನೆ, ಲಕ್ಷ್ಮಿ ಸ್ವಾತಂತ್ರ್ಯ ಸೂಸುಲ್ಲಾರಿ ಹಿಂಗೆ ಅವಂದೇ ಆಗಿರ್ತಕ್ಕಂಥ ಲ್ಯಾಟಿನ್ ಭಾಷೆಯಲ್ಲಿ ಮಾತಾಡ್ತಾನೆ. ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ ಬೇರೆ ಅದೆಲ್ಲ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದು ಹುಡುಗಿ ನೋಡ್ಕೊ ಬಂದಿದ್ಲು ಕನ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನಿಗೆ ಹೇಳಿದ್ರು, ಲೋ ಮಂಜೇಗೌಡ ಹಿಂಗೆ ಬೇರೆ ಅದಲ್ಲಿ ನಿನಗೊಂದು ಹೆಣ್ಣು ನೋಡ್ಕೊ ಬಂದವಿಕಂದ್ಲ, ನೀನು ಒಂದ್ಸರಿ ನಿನ್ನ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣು ನಿನ್ಗೆ ಒಪ್ಪಿಗೆ ಆದ್ರೆ ಅದನ್ನೇ ಮದ್ವೆ ಆಗು, ಇಲ್ದಿದ್ರೆ ಬೇರೆ ಹೆಣ್ಣು ನೋಡುವ, ಯಾವ್ದಕ್ಕೂ ಒಂದ್ಸರಿ ಹೋಗಿದ್ ನೋಡ್ಕೊಂಡ್ ಬಾ ನಿನ್ನ ಸ್ನೇಹಿತರ ಜೊತೆಲಿ ಅಂತಂದ್ರು ಕಲ. ಸರಿಯಾ ಮಂಜು ಮುಂಡದ್ದು ಏನ್ ಮಾಡದೆ, ನನ್ನೊಬ್ಬನ ಅವ್ರವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ. ನಾವೆಲ್ಲ ಪ್ಯಾಂಟು ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ ಈ ಮಂಜ ಒಂದ್ ಪಿಲ್ಲೆ ಪಂಚೆ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿ ಟವಲ್ ಎಲ್ಲನ ಹಾಕೊಂಡು ರೆಡಿ ಆಗ್ಬಿಟ್ಟವನೆ. ನಡಿರ್ಲೇ ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯ ಅಂತ ತೋರ್ಸ್ಕೋಬೇಡ್ವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಾಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವನು ಯಾವ ಡ್ರೆಸ್ ಎಲ್ಲಾರು ಬರ್ಲಿ ಇಲ್ಲಾರ ಹಂಗೆ ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಹೆಣ್ಣವ್ರ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಹೆಣ್ಣವ್ರ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಾ? ಏನು ಅದೇನ್ ಸಂಪ್ರದಾಯವಪ್ಪ ಅಂದ್ರೆ, ಹೊಸ್ದಾಗಿ ಹೆಣ್ಣೋಡಕ್ಕೆ ಹೆಣ್ಣವ್ರ ಮನೆಗೆ ಗಂಡುಗಳು ಹೋದಾಗ ಈ ಮದುವೆ ಆಗ್ತಕ್ಕಂಥ ಗಂಡನ ಜೊತೆಲಿ 4-5 ಜನ ಫ್ರೆಂಡ್ಸ್ಗಳು ಹೋಗಿರ್ತಾರಲ್ಲ, ಆ 4-5 ಜನ ಗಂಡುಗಳಲ್ಲಿ ಮದುವೆ ಗಂಡು ಯಾರು ಅಂತ ಕಂಡಿಡಿಬೇಕಲ್ವೇ? ಹೆಂಗ್ ಕಂಡಿಡೋದು? ಮದುವೆ ಗಂಡು ಯಾರು ಕೈ ಎತ್ತಿ ಅನ್ನೋಕ್ಕದ ಹೆಣ್ಣವರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದಕ್ಕೇನೆ ಹಿರಿಕರು ಒಂದು ಸಂಪ್ರದಾಯ ಮಾಡವ್ರೆ ಎಲ್ಲ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, 4 ಜನ ಗಂಡುಗಳಲ್ಲಿ ಮದುವೆ ಗಂಡು ಯಾರು ಅಂತ ಕಂಡಿಡಿಬೇಕಾದ್ರೆ ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣನ ಕೈಲಿ ಕಾಪಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾಗು ಮದುವೆ ಆಗು ಹುಡುಗುವೆ ಸರ್ಗೂರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದುವೆ ಆಗ್ತಕ್ಕಂಥ ಗಂಡು ಮೊದಲು ತಕ್ಕಂಡು ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು ಅವನೇ ಕನಮಿ ನಿನ್ ಗಂಡ, ಅವನೇ ಕಂದ್ಲ ನಿನ್ನ ಅಳಿಯ, ಹಂಗೆ ಹಿಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ ಆ ಮನೇಲೂ ಕೂಡ ಹೆಣ್ಣನ ಕೈಲಿ ಫ್ರೂಟಿ ಪ್ಯಾಕೆಟ್ ತಂದು ಇಡ್ಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಫ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳೋದ ತಡಕಂದ್ಲ. ಈ ಮದ್ ಮುಂಡೆದು ಮಂಜೇಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ್ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಅರ್ಧಾಕ್ಬಿಟ್ನ ಕಂದ್ಲ. ಏನ್ ಕಾಲ್ ಮೇಲೆ ಕಾಲ್ ಹಾಕ ಕೂತಿದ್ನ, ಹೊಸ ಪಂಚ ಬೇರೆ ಇಕ್ಕಿದ್ನ, ಆ ಫ್ರೂಟಿ ರಸ ಬೇರೆ ಅವ್ನ್ ಪಂಚ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣನ ಮನೇಲಿ ಕೂತವ್ನ ಏನೋ ಜ್ಞಾನವೇ ಮರ್ತೋಗ್ಬಿಟ್ಟದೆ. ಅವನ್ ಭಾಷೆಲೆ ತಕಬಿಟ್ನ. ಓಹೋ ಇದೇನ್ ಮಲ್ಲಣ್ಣ ಎಲ್ಲ ಚಾಂಪ್ಕಿ ಅದೇ ತೊಡೆ ಮೇಲೆಲ್ಲ ಸುರಿದೋಯ್ತು ಅಂತ ಅಂದ್ಬಿಟ್ನಕಲ್ಲ. ನಮ್ಗೆ ನಗವ ತಡಿಕ್ ಆಗೋದೋಯ್ತು. ಇವನೇನ್ ಮಾಡ್ಬಿಟ್ನ, ತಡಿ ತೊಳ್ಕೊಂಬತ್ತೀನಿ ಅಂತ ಅಂದ್ಬಿಟ್ಟು ಪಂಚೆ ಮಂಡಿಗಂಟ ಎತ್ಕೊಂಡು ನೀರ್ ಮನೆ ಹುಡಿಕೊಂಡು ಹೋಗವನೆ. ಈ ಮುಂಡೆದ್ ಏನ್ ಮಾಡ್ಬಿಟ್ನ ಗೊತ್ತಾ, ಈ ಹಳ್ಳಿ ಕಡೆ ನೀರ್ ಮನೆಗೆ ಒಂದ್ ಸ್ಕ್ರೀನ್ ಬಿಟ್ಟಿರ್ತಾರೆ ಪರ್ದವ, ಈ ಸಿಟಿ ಕಡೆ ದೇವ್ರ ಮನೆಗೆ ಬಿಟ್ಟಿರ್ತಾರೆ. ಇದೇ ನೀರ್ ಮನೆ ಅಂತ ತಿಳ್ಕೊಬಿಟ್ಟು ದೇವ್ರ ಮನೆ ಒಳಗೆ ನುಗ್ಬಿಟ್ಟವನ ಕಂದ್ಲ. ದೇವ್ರು ಗಿವ್ರು ಆರ್ತಿ ತಟ್ಟೆ ಗಂಟೆ ಗಿಂಟೆ ಎಲ್ಲಾನು ಉಣ್ಸಿ ಒಕ್ಲೇಪಿಸ್ಬಿಟ್ಟವನ ಮಂಜ. ಸರಿಯ ಮನೇಲಿದ್ದ ಒಂದ್ ಚಿಕ್ಕ ಹುಡುಗ ಇವನ ಕರ್ಕೊಂಡೋಗಿ ನೀರ್ ಮನೆಗೆ ಬಿಡ್ತು. ಎಲ್ಲಾನು ತೊಳ್ಕೊಂಡ್ ಬಂದು ಪುನಃ ಸೋಫ್ ಮೇಲೆ ಕೂತ್ಕೊಂಡಕಲ್ಲ. ನಾವೆಲ್ಲ ಕೇಳ್ದೋ, ಅಲ್ಲಕ್ಕನ ಕಪಿ ಮುಂಡತ್ತದೆ ತಕೊಂಡೋಗಿ ಫ್ರೂಟಿ ಪ್ಯಾಕೆಟ್ ಅರ್ದ್ಬಿಟ್ಟು ನಮ್ಮ ಬೆಲೆ ಎಲ್ಲ ಕಳ್ದಾಕ್ಬಿಟ್ಟಲ್ಲ, ಗೊತ್ತಾಗ್ನಿಲ್ಲ ನಿನಗೆ ಅಂತ ಕೇಳ್ದಕ್ಕಲ್ಲ. ಆಗ ಅವನೇನನ್ನ ಗೊತ್ತಾ, ಏನಂದ, ನಂಗೇಂದ್ರಲ್ಲ ಗೊತ್ತು ಅದು ಸರ್ಬತ್ ತುಪ್ಪ ಕಿಟ್ಟು ಅಂತ. ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ 4 ತಂದು ಮಡ್ಬಿಟ್ಟವ್ರೆ, ಎಲ್ಲ ಲೇಸ್ಟ್ ಆಯ್ತವೆ, ಒಂದ್ರಲ್ಲೇ ಎಲ್ಲ ಹಂಚ್ಕೊಂಡು ತಿನ್ನುವಂತ ಅರ್ದ್ಬಿಟ್ಟಿಕಲ್ಲ ಅಂತನ್ನ. ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗೋ ಹಳೆ ನಂಟಲ್ವೇ. ಆ ಹುಡುಗಿನೇ ಹಂಗೆ ಕತೆ ಕಟ್ಟಿ ಮದುವೆ ಮಾಡಿಸ್ತೋಕಲ್ಲ. ಲೋ ಕಲ್ಲಣ್ಣ, ಏನಣ್ಣ ಹೆಂಗೋ ಕೊಳೆ ಕಳೆದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ನ ದಡ್ತನವ ಬುಡ್ನಿಲ್ಲಕಂದ್ಲ. ಯಾಕಣ್ಣ ಏನ್ ಮಾಡ್ದ? ಮದುವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕಂದ್ಲ. ಅವ್ನು ಅಂದ್ಗುಡ್ತಾರೋ 4-5 ಜನ ಅಂಟಮ್ದೇರು. ಇವನೇ ಕೊನೆಯವನಕಲ್ಲ ಮಂಜ. ಮದ್ವೆ ಆದ್ 3-4 ತಿಂಗಳಿಗೆ ಹೊಡೆದಾಡ್ಕೊಂಡ್ ಬಾಗ ಆಗ್ಬಿಟ್ಟವನೆ. ಈ ಮಂಜಗಳು ಕೊನೆರಲ್ಲ ಮದ್ವೆ ಆಗಿದ್ದು. ಇವ್ರ ಮಾವನ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ, ತಡಿ ನನ್ನ ಅಳಿಯ ಇನ್ನು 3 ತಿಂಗಳಾಗ್ನಿಲ್ಲ ಮದ್ವೆ ಆಗಿ, ಆಗ್ಲೇ ಬಾಗ ಆಗ್ಬಿಟ್ಟಿದಾನಂತೆ. ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡ್ ಬರೋಣ ಅಂತ ಅನ್ಬಿಟ್ಟು ಮಂಜೋರ್ ಮನೆಗೆ 30-40 ಜನ ಜೊತೆಲ್ ಕರ್ಕೊಂಡು ಮಂಜೋರ್ ಮಾವ ಮಗಳ ಮನೆಗೆ ಬಂದ್ಬಿಟ್ಟವನೆ. ಇವ್ನ ಹೆಂಡ್ತಿಗ ಬಾಯಿ ಆಗ್ಬಿಡ್ತು ಕಲ. ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರೋದಲ್ಲ, ಜೊತೆಲಿ ಬೇರೆ 30-40 ಜನ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವ್ರಿಗೆಲ್ಲ ನಾನು ಒಬ್ಬಳೇ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗಿ ಹೋಯ್ತೀನಿ, ಕೈ ಕಾಲೆಲ್ಲ ನೋವಾತ್ಕತ್ತವೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ ಏನಂತ. ಅಲ್ಲಕ್ಕನ್ ಮಾರೈನೆ ಹಿಂಗೆ ನಮ್ಮ ಅಪ್ಪ 30-40 ಜನ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವ್ರಿಗೆಲ್ಲ ನಾನು ಒಬ್ಬಳೇ ಅಡುಗೆ ಮಾಡಿ ಇಕ್ಬೇಕು ಅಂದ್ರೆ ಆಗೋದಿಲ್ಲ, ವಾರರಿಗಿತ್ತಿರ್ ಬೇರೆ ಜಗಳ ಆಡ್ಕೊಂಡು ನನ್ನ ಸಾವಂತಿರು ಮಾತ್ಬಿಟ್ಬಿಟ್ಟವ್ರೆ. ಈಗ ತಾನೇ ಮದುವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟು ಪರಿಚಯ ಆಗ್ನಿಲ್ಲ, ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವಳಕ್ಕಂದ್ಲ. ಈ ನಮ್ಮ ಮಂಜ ಯೋಚನೆ ಮಾಡಿದ್ನ,
ನೀನು ಹೇಳುದು ನಿಜ ಕಣಮಿ. ಅದು ಅಪ್ರೂಪ್ಗೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಅಂದಮೇಲೆ ಏನಾದರೂ ಒಳ್ಳೇದು ಕೆಟ್ಟದ್ದು ಮಾಡಿಕ್ಬೇಕು. ಏನು ಅಡುಗೆ ಮಾಡುವ? ಒಬ್ಬಿಟ್ಟು ಮಾಡುವ ಕಣಮಿ. ನಾನು ಒಬ್ಬಿಟ್ಗಾಗೋ ಸಾಮಾನೆಲ್ಲ ತಂದು ಕೊಡ್ತೀನಿ, ನೀ ಕೋಣೆಯಲ್ಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು, ನಾನು ತಗೊಂಡೋಗಿ ನಂಟ್ರಿಗೆಲ್ಲ ಇಕ್ತೀನಿ ಅಂತ ಅಂದ್ಬಿಟ್ಟು ಗಂಡ ಒಂದು ಹೆಂಡ್ತಿ ಒಂದು ಕೆಲಸ ಹಂಚ್ಕೊಂಡ್ರು ಕನ್ಲ. ಸರಿ, ಎಡ್ತಿ ಕೋಣೆಯಲ್ಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡೋಕೆ, ಗಂಡ ತಂದು ನಂಟ್ರಿಗೆಲ್ಲ ಇಕ್ಕೋಕೆ. ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸಾರಲ್ಲ ಊಟ ಮಾಡ್ಕೊಂಡು ಪಾಠಶಾಲೆ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲಡ್ಕೆ ಹಾಕೊಂಡು ಅದು ಇದು ಹರಟೆ ಹೊಡಿತಾ ಕೂತಿದ್ರು. ಈ ಮಂಜಪ್ಪ ಅಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲ ಕೇಳುದ್ನ, ಏನಂತ ಊಟ ಎಲ್ಲ ಚೆನ್ನಾಗಿತ್ರಣ, ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವಿ, ಊಟಲೇನು ಬೇಜಾರು ನಿಲ್ವೆ ಅಂತ ಕೇಳವನೆ. ಆಗ ನಂಟ್ರು ಹೇಳಿದ್ರಂತೆ ಮಂಜುಂಗೆ, ಬಲ ಮಂಜಳಿಯ ಚೆನ್ನಾಗಿತ್ತು ಕನ್ಲ, ಒಬ್ಬಿಟ್ಟು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು ಅದ್ಯಾಕ್ಲ ಸಪ್ಸಪಿಯೇ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ. ಈ ಮಂಜನಿಗೆ ಕೋಪ ಹತ್ಬಿಡ್ತು ಕನ್ಲ. ಅಲ್ಲ ಈ ಬೋಡ ತುತ್ಕೆ ನಾನಲ್ವೇ ಕೆಜಿಗೆ 15 ರೂಪಾಯಿ ನಂಗೆ ಸಕ್ರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲ ಕೊಟ್ಟು ತಂದು ಕೊಡ್ತಿದ್ದೋನು, ಇವಳಿಗೆ ಕಾಯೆಲ್ಲ ಸಿಹಿ ಮಾಡೋಕೆ ಏನಾಗಿತ್ತು, ಬಂದು ಅಂಟ್ರಿದ್ರಿಗೆ ನನ್ಗೆ ಅವಮಾನ ಮಾಡಾಕ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು ಅದೇ ಕೋಪದಲ್ಲಿ ಹೋಗಿ ಇಡ್ತಿ ತಲೆ ಮೇಲೆ ಏಡ್ ತಟ್ಟವನೆ. ಎಡ್ತಿ ಕೋಪ ಹತ್ಬಿಡ್ತು ಕನ್ಲ. ನನಗೆ ಕೊಡ್ದಿ ಅಂತ ಜೋರಾಗಿ ಕೇಳ್ಬಿಟ್ಟವಳೆ. ಆಗ ಮಂಜ ಎಡ್ತಿಗೆ ಹೇಳುದ್ನ, ಅಲ್ಲ ಕಣಮಿ, ನಾನಲ್ಲೂ ಬೆಲ್ಲ ಸಕ್ಕರೆ ಎಲ್ಲ ತಂದು ಕೊಡ್ತಿದ್ದವನು, ಕಾಯಲ್ಲ ಎಲ್ಲ ಸಪ್ಸಪ್ಪೆ ಮಾಡಾಕ್ಬಿಟ್ಟಿದೆ ಅಂತಲ್ಲ ಯಾಕೆ ಅಂತಂದು ಕೇಳವನೆ. ಕಾಯೆಲ್ಲ ಸಪ್ಸಪ್ಪೆ ಅಂದರು, ಅಯ್ಯೋ ನಿನ್ ತಿಥಿ ಮಾಡ, ನಾನು ಕಾಯಲ್ಲೇ ಮಾಡಿರ್ನಿಲ್ವಲ್ಲೋ, ನನ್ಗೆ ಕೊಡ್ದಿ ಅಂತಂದವಳೆ ಎಡ್ತಿ. ಮಂಜುನಿಗೆ ಇನ್ನೂ ಕೋಪ ಹತ್ಬಿಡ್ತು ಕನ್ಲ. ಕಾಯಲ್ಲೇ ಮಾಡಿರ್ನಿಲ್ವೇ ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ಸಪ್ಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ. ಕಾಯಲು ಸಪ್ಸಪ್ಪೆ ಅಂತಂದರು, ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ. ಇದನ್ನೇ ತಗೊಂಡೋಗಿ ಬುಟ್ಟಿ ಕಣ ಮೀನ್ಕಂಡು ಸಿಲ್ವರ್ ಬೋಸಿ ಹಿಡ್ಕೊಂಡು ತೋರ್ಸುದ್ನ. ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದು ಬುಡಕ್ ಹೋಗಿದ್ದೆ ಅಂತ ಕೇಳವಳೆ. ಕೆನ್ನೆ ಮೇಲೆ ತಿವ್ದ್ಬಿಟ್ಟು ಇದೇನಮ್ಮಿ ಅಂತ ಮಂಜ ಕೇಳವನೆ. ಆಗ ಎಡ್ತಿ ಹೇಳುದಂತೆ ಮಂಜನಿಗೆ, ಅಯ್ಯೋ ನಿನ್ ಕಣ್ಣು ಹಿಂಗೋಗ ಕೈ ಸೇದಾಗ ಇದು ನಾವು ಒಬ್ಬಿಟ್ಟೂರ್ ನಾವು ತಟ್ಬಿಟ್ಟು ಕೈ ತೊಳ್ಕೊಂಡಿ ನೀರಲ್ವೇ ಅಂತ ಅಂದ್ಬಿಟ್ಟವಳೆ ಕಲ್ಲಣ್ಣ. ಲೋ ಕಲ್ಲಣ್ಣ, ಆ ಮಂಜ ಅವತ್ತೇ ಕೊನೆ ಕನ್ಲ ಅವ್ರ ಹಟ್ಟಿಲಿ ಒಬ್ಬಿಟ್ಟು ಮಾಡ್ಸುದ್ನು ಬಿಟ್ಬಿಟ್ನ, ಒಬ್ಬಿಟ್ಟು ತಿನ್ನೋದ್ನು ಬಿಟ್ಬಿಟ್ನ ಕಲ. ಲೋ ಕಲ್ಲಣ್ಣ, ಈ ಮಂಜೇಗೌಡ ಅಂತ ದಡ್ಡ ಮುಂಡದು ಒಂದು ಊರಲ್ಲಿ ಇದ್ನಂತ ಕನ್ಲ. ಆ ಊರಿನ ಕೊನೆಲೆ ದಡ್ಡನ ಮನೆ ಇತ್ತಂತೆ. ಆ ಮನೆ ಹಿಂದೆನೆ ಒಂದು ಗಿಡದ ತೋಪಿತ್ತಂತೆ ಕನ್ಲ. ಆ ದಡ್ಡ ಏನ್ ಮಾಡ್ತಿದ್ದ, ಗಿಡದ ತೋಪೊಳಕ್ಕೆ ದಿನ ಚೊಂಬ್ ತಕೊಂಡು ಬೆಳಿಗ್ಗೆ ಹೊತ್ತು ಲ್ಯಾಟ್ರಿನ್ಗೆ ಹೋಯ್ತಾ ಇದ್ನಂತೆ. ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಾಡ್ ಮಡಿಕೊಂಡು ಲ್ಯಾಟ್ರಿನ್ ಮಾಡೋನಂತೆ. ಇವನ್ ಲ್ಯಾಟ್ರಿನ್ ಮಾಡಿ ಮುಗಿಸೋದ್ಕೆ ಅವ್ನು ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತ ಕಲ. ಆಗ ದಡ್ಡ ಏನ್ ಮಾಡ್ತಿದ್ದ, ಎಡ್ತಿನಾಕ್ ಹೋಗ್ಬಿಟ್ಟು ಅವಳು ಯಾರಮ್ಮಿ ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ, ಇನ್ನೊಂದು ಚೊಂಬ ನೀರ್ ತಕ್ಕಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದು ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡು ಬತ್ತಿದ್ನಂತ ಕನ್ಲ. ದಿನೇ ಅದೇ ತರ ಆಗ್ತಿತ್ತು. ಒಂದ್ ದಿವ್ಸ ಈ ದಡ್ಡ ಒಂದೇ ಚೊಂಬಲ್ಲಿ ಚಡ್ಡಿಯೇ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ. ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು. ಗಂಡನ ಕೇಳವಳೆ, ರೀ ಯಾಕ್ರಿ ಇವತ್ತು ಒಂದೇ ಚೊಂಬಲ್ಲಿ ವಾಪಸ್ ಬರ್ತಾ ಇದ್ದೀರಿ, 2ನೇ ಸಾರಿ ನೀರ್ನೇ ಕೇಳಿಲ್ವಲ್ಲ, ಇವತ್ತು ಕಾಗೆ ಚೊಂಬು ಉಂಡಿಸ್ನಿಲ್ವೇ ಅಂತ ಕೇಳ್ಬಿಟ್ಟವಳೆ ಕನ್ಲ. ಅದಕ್ಕೇನಂದ? ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ, ಮೇ ಆ ಕಾಗೆ ನನ್ನ ದಡ್ಡ ಮುಡಿಯೋದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಅನ್ನಂತೆ. ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ, ಕೇಳಮಿ ಇಲ್ಲಿ ಈ ಬೊಡ್ಡಿ ಇದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತಲೇ ನಾ ಮೊದ್ಲೇ ತೊಳಕ ಕೂತ್ಕಂದಿ ಅನ್ನಂತೆ ಕನ್ಲ. ಅಯ್ಯೋ ದಡ್ಡ ಬಡ್ಡಿ ಅದ್ನೇ. ಲೋ ಕಲ್ಲಣ್ಣ, ಹಿಂಗೆ ಗಂಡ ಹೇಳ್ತೀರಿ ಇಬ್ರಿದ್ರಂತೆ ಕಲ. ಗಂಡ ಒಂಥರ ಉಡಾಳ, ಮನೆಗೇನು ತಂದಾಕ್ತೆ ಉಣ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ. ಅವನ್ ಶೋಕಿ ಅವ್ನ್ ಮಾಡ್ತಿದ್ದ ಹೇಳು. ಒಂದ್ಸರಿ ಎಡ್ತಿ ಕ್ವಾಪತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಿಗೆ ಶುರು ಮಾಡ್ಬಿಟ್ಟವಳೆ. ಹೆಂಗೆ? ಅಂತ್ಯವನ ಇಂತ್ಯವನ ನೀನ್ ಯಾತ್ಕು ಬಂದವನಲ್ಲ, ನಿನ್ಗೆ ಎಡ್ತಿ ಹಾಕ್ಬೇಕು, ಮಕ್ಳೆ ಹಾಕ್ಬೇಕು, ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದು ಪೈಸೆನು ಮನೆಗೆ ಕೊಡುದಿಲ್ಲ, ಹಂಗ್ ಖರ್ಚು ಮಾಡ್ತಿ ಹಿಂಗ್ ಖರ್ಚು ಮಾಡ್ತಿ, ಅಂತ್ಯವನ ಇಂತ್ಯವನ ಏನ್ಕಂಡ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕನ್ಲ. ಗಂಡನ್ಗೋ ಕ್ವಾಪತ್ಬಿಡ್ತು, ಏನಮ್ಮಿ ಅದು ನಿನ್ ಪುರಾಣ, ಗಂಡ ಅನ್ನೋ ಮರ್ಯಾದೆ ಇಲ್ಲದೆ ಏಕವಚನದಲ್ಲಿ ನನ್ನ ಹಂಗ್ ಖರ್ಚು ಮಾಡ್ತಿ ಹಿಂಗ್ ಖರ್ಚು ಮಾಡ್ತಿ ಅಂತ ಬೋಯ್ತಾ ಇದೆಯಲ್ಲ. ಹೌದು ಕಣಮಿ, ನಾನು ಗಂಡಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನು ಯಾರು ಕೇಳೋಕೆ, ನನ್ನ ಮಾತ್ರ ಖರ್ಚು ಮಾಡ್ತೀಯ ಅಂತ ಕೇಳ್ತೀಯಲ್ಲ, ನೀನೇನು ಒಂದು ತಿಂಗ್ಳಿಗೆ ಹೊಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನು ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದು ತಿಂಗ್ಳಿಗೆ 2 kg ಲಿಪ್ಟಿಕ್ಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಎಡ್ತಿಗೆ ಆಪತ್ಬಿಡ್ತು, ನನ್ನ ಒಂದು ತಿಂಗಳಿಗೆ 2 kg ಲಿಪ್ಟಿಕ್ಕ ತಿಂತೀಯೇ ಅಂತೀಯೇ, ಅದ್ರಲ್ಲಿ 1 kg ನೀನೇ ತಿನ್ನೋದಿಲ್ವೇ ಅಂತ ಕೇಳ್ಬಿಟ್ಟವಳೆ ಕಲ. ಆಗ ಗಂಡ ತೆಪ್ಕಾದ್ನಂತೆ. ಅಣ್ಣ, ಈ ಲಿಪ್ಟಿಕ್ನು ತಿಂತಾರ? ಥೂ ಮುಂಡ ತುದ ಲಿಪ್ಟಿಕ್ ಎಲ್ಲಿ ತಿನ್ನಕ್ ಹೋದಾರ್ಲ, ಈ ತುಟಿಗೆ ಮುತ್ ಕೊಟ್ಟಾಗ ಇವನ್ ತುಟಿಗೆ ಅರ್ಧ ಮೆತ್ಕೋದಿಲ್ವಲ್ಲ. ಓ, ಇದು ನೈಟ್ ವಿಷಯ. ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟ್ರು ಇದ್ರಂತ ಕನ್ಲ. ಅವ್ರು ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳ್ಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳ್ಗಯ್ಯ ಒಟ್ಕಾಲ್ ತುಕ್ಕೊಡ್ಲಿ ವಾಸಿ ಆಗ್ಬಿಡ್ತಿತ್ತಂತ ಕನ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕೊಂಡ್ ಹೋಗವನೆ. ಈ ಡಾಕ್ಟರ್ ಏನ್ ಮಾಡ್ಬಿಟ್ರು, ಅವನ್ಗೆ ಹೊಟ್ಟೆ ನೋವನ್ನೇ ನಿಜವಾದ ಟಾನಿಕ್ನೇ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದ್ಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ,
ಈಗ ಅದ್ ರೇಡ್ರಷ್ಟು ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಬಿಟ್ಟವನಕಲ್ಲ. ಹಾ ಇವನ್ ಹೆಂಡ್ತಿಗೆ ಭಯ ಆಗೋಯ್ತು. ಅಲ್ಲ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡ್ದ್ಬಿಟ್ಟು ನನ್ನ ಗಂಡ ಹಿಂಗ್ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟ್ರಿಗೆ ಫೋನ್ ಮಾಡಿದ್ಲಂತೆ. ಡಾಕ್ಟ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟ್ ಆಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ ನಿಂತ್ಕೊಬಿಟ್ನಕಲ್ಲ. ಆಗ ಡಾಕ್ಟರ್ ಆಪತ್ಬಿಡ್ತು. ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡ್ದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತಂದಂತೆ. ಮಂತ್ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟ್ರು ಕೇಳೋದಕ್ಕೆ ಅವನೇನನ್ನ ಗೊತ್ತಾ, ಡಾಕ್ಟ್ರೇ ನೀವು ಟಾನಿಕ್ ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡಿದ್ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಅಂದ್ಬಿಟ್ಟು ಒದ್ದಾಡ್ತಿದ್ದಿ ಅನ್ನಂತೆ. ದಡ್ ಮುಂಡೆದು ಲೋ ಕಲ್ಲಣ್ಣ, ಇಂಥ ದಡ್ಡನ್ ಕಟ್ಕೊಂಡವಳು ಬಾಳು ಗೋವಿಂದ ಕಂದ್ಲ. ಗೋವಿಂದ ಒಂಚೂರು ಬುದ್ಧಿಯಾರ ಬೇಡವಲ್ಲ ಮುಂಡೆ ತವಕೆ. ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ. ಹೆಂಗಿರ್ತಾರೆ ಗೊತ್ತಾ? ಹೆಂಗಿರ್ತಾರೆ? ಅವ್ವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರಂತ ಕಂದ್ಲ. ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ್ವ ಹಿಂದ್ಗಡೆ ಹೋಯ್ತಿದ್ಲಂತೆ. ಮಗಳಿಂದ್ಗಡೆ ಒಂದು ಹುಡುಗ ಫಾಲೋ ಮಾಡ್ಕೊಂಡು ಅವಳನ್ನ ಚುಡಾಸ್ಕ ಹೋಯ್ತಿದ್ನಂತೆ. ವಯಸ್ಸು ಮಗಳಿಗೆ ಕ್ವಾಪ ಹತ್ಬಿಡ್ತು. ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ಗೆ ಹೇಳ್ದಂತೆ ಕಲ್ಲಣ್ಣ, ಅಯ್ಯೋ ಲೋಪರು ನಿನ್ಗೇನ ಮಾನ ಮರೋದಿ ಇಲ್ವೇ? ಅಕ್ಕ ತಂಗಿರೋನ್ ಗುಡ್ನಿಲ್ವೇ? ನಾನು ಪಿಕ್ಚರ್ ಟೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ ಆಡ್ ಮರಿ ಹಿಂದ್ಗಡೆ ವಾತ್ ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು. ಹಿಂದ್ಗಡೆ ಯಾರು ಬರ್ತಾವ್ರೆ ಗೊತ್ತೇ ಅಂದ್ಲಂತೆ. ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ. ನಮ್ಮ ಅವ್ವ ಬರ್ತಾವಳೆ ಸುಮ್ಮನೆ ಹೊಂಟೋಗು, ಕಪಾಲ್ ಕೊಡ್ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಾ? ಏನಂದ? ಯು ಡೋಂಟ್ ವರಿ, ಎದ್ರಕಬೇಡ ನಡಿ, ನಿಮ್ಮ ಅವ್ನ ಇಂಚರ್ ನಮ್ಮ ಅಪ್ಪ ತವನೆ ಕಾನ ಅನ್ನಂತಕ್ಕಂತ. ಬಹಳ ಬುದ್ಧಿವಂತ ಅಲ್ವಲ್ಲ ಅಣ್ಣ. ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗೈತ ನೀನವು. ಯಾರ ಕಣೆ ಮುಂದ್ಗಡೆ ಬೇಡ ಅಲ್ಲನ್ನೇ ಉದಿಸ್ಬಿಟ್ಟವ್ರೆ ನಿನ್ನವು. ಅದೊಂದ್ ಕೆಲ್ಸ ಆಗೋಯ್ತು ಕನ್ಲ ಕಲ್ಲಣ್ಣ. ಏನಾಯ್ತು? ಹಿಂಗೆ ಹನುಮನ್ ನಗರ ದೇವಸ್ಥಾನಕ್ಕೆ ಹೋಗಿದ್ದಿ ಕನ್ಲ. ಅಲ್ಲೊಂದು ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸೋಕೆ ಬಂದಿದ್ಲು. ನಾನು ಕೈಯ ಮುಕ್ಕನ್ ದೇವಸ್ಥಾನದೊಳಗೆ ನಿಂತಿದ್ದಿ. ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ, ಗರ್ಭಗುಡಿ ಸುತ್ತ 3 ಸುತ್ತು ಬಂದ್ಬಿಟ್ಟು ಆಟ್ ಬಿದ್ದವಳೆ ಕನ್ಲ. ಈ ದಾವಣಿ ಕೆಳಕ್ಕೆ ಜಾರ್ಕಬಿಡ್ತು. ನಾನೇನ್ ತಿಳ್ಕಂಡೆ, ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತ್ತಾಳೆ ಅಂತ ಸುಮ್ಮನೆ ಇದ್ದಿಕ್ಕಂದ. ಮ್ಯಾಲ್ ಕೆದ್ಮೇಲೂ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು. ನನಗೆ ಹೊಟ್ಟೆ ಉರಿದ್ಬಿಡ್ತು. ನಮ್ಮ ಅಕ್ಕ ತಂಗಿ ಹಂಗಲ್ವೇ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ರವಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ. ಎತ್ತಿ ಒಂದ ಕಪಾಲ್ ಕೊಡ್ದ್ಬಿಟ್ಲು, ಒಂದಲ್ಲಿ ಬಿದ್ದೋಯ್ತು ಕನ್ಲ. ಎರಡನಲ್ಲಿ ಯಾವಾಗ ಬಿದ್ದೋಯ್ತು? ಎಲ್ಲ ಸೆರ್ಗ ಸಿಕ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎಳ್ದಾಕ್ಬಿಟ್ಟಿಕಂದ್ಲ ಸೆರ್ಗ. ಇನ್ನೊಂದ್ ಏಟ್ ಹೊಡೆದ್ಬಿಟ್ಟ, ಇನ್ನೊಂದಲ್ಲೂ ಬಿದ್ದೋಯ್ತು. ಸರಿಯಾಗ ಮಾಡೋಳ ಬಿಡು. ನಿನ್ಗೆ ಇದು ಮರ್ಯಾದಸ್ತರು ಮಾಡೋ ಕೆಲಸನ ಇದು? ಏನೋ ಆಗೋದಾಗೋಯ್ತು, ಬುಟ್ಟಾಕ್ಬಿಡ್ಲಾ. ಇದೇನ್ಲ ಇದು, ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರೆ, ಯಾರಾದ್ರೂ ಬಂದಿದ್ರಲ್ಲ? ನೀನ್ ಬೆಂಗಳೂರು ಹೋಗಿದ್ದಾಗ ನಮ್ಮೂರಲ್ಲಿ ಒಂದು ಫಂಕ್ಷನ್ ಆಯ್ತು. MLAಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು. ಲೋ ಕಲ್ಲಣ್ಣ, ಈ MLAಗಳೇನ್ ಭಾಷಣ ಮಾಡಾರ ತಕಲ. ಅವ್ರು ಭಾಷಣ ಮಾಡೋದು ಅವ್ರಿಗೆ ತಿಳಿದಿಲ್ಲ ಕಲ. ಇವ್ರು ಹೆಂಗ್ ಭಾಷಣ ಮಾಡ್ತಾರೆ ಅಂತ ನಾನು ಕತೆ ಹೇಳ್ತೀನಿ ಕೇಳ. ಹೇಳು. ಹಿಂಗೆ ಒಬ್ಬ MLA 7-8 ಸಾರಿ MLA ಗೆದ್ದಿದ್ನಂತೆ. ಒಂದ್ ಸಾರಿನೂ ಒಂದ್ ಹಳ್ಳಿಗೆ ಹೋಗಿ ಒಂದು ಫಂಕ್ಷನ್ಗೆ ಹೋಗಿ ಭಾಷಣ ಮಾಡಿರ್ಲ್ವಂತೆ ಕಲ. ಹಿಂಗೆ ಬೊಮ್ಮನಹಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ. ಆಗ ಬೊಮ್ಮನಹಳ್ಳಿಯರೆಲ್ಲ ಸೇರ್ಕೊಂಡು ಹಿಂಗಿಂಗೆ ನಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ. ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ MLA ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನು ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ 4 ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಬೊಮ್ಮನಹಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು MLA ತಕ್ಕ ಹೋದ್ರಂತೆ. ಆಗ MLA ಕೇಳಿದಂತೆ, ಏನ್ರಯ್ಯ ಯಾವ ಊರವ್ರಯ್ಯ, ಏನಾಗಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗಿಂಗೆ ನಾವು ಬೊಮ್ಮನಹಳ್ಳಿಯರು ಸ್ವಾಮಿ, ನಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ. ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ 4 ಮಾತಾಡಬೇಕು. ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣ ಮಾಡಿಲ್ಲ ಅಂತಂದ್ರೆ ಮುಂದೆ ಸರಿ ಎಲೆಕ್ಷನಲ್ಲಿ ಓಟ್ನಿ ಹಾಕುದಿಲ್ಲ ಅಂತ ಎದುರಿಸ್ಬಿಟ್ಟವ್ರೆ. ಎಲೆಕ್ಷನ್ ಬಂತಲ್ಲ, ಹೇಳು. MLAಗೆ ಭಯ ಆಗೋಯ್ತು. ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವೆ ಮುಂಡತ್ತವ ಅಂತ ಅಂದ್ಬಿಟ್ಟು, ಆಯ್ತು ನಡರೆಯ ಬತ್ತೀನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನೂ ಬಂತು. MLAಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡೋದು ಅಂತ. ಆಗ ಇವನ್ PA ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನೊಂದು 4 ಮಾತಾ ಬರ್ಕೊಡ್ತೀನಿ ಒಂದು ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ PA ಬರ್ಕೊಟ್ಟಂಗೆ MLA ಬಂದು ಭಾಷಣ ಮಾಡ್ತಾ ಇದ್ನಕಲ್ಲ. ಬೊಮ್ಮನಹಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ. ಅಂತ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು. ಅಂತ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ. ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿಯಾಗಿರೋದು ಅವನ 7 ಜನ್ಮದ ಪುಣ್ಯದ ಫಲ. ಅಂತ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವ್ರಿಗೆಲ್ಲ ತಾಯಿ ಆಯ್ತು ಅಂದ್ಬಿಟ್ನಕಲ್ಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೋರ್ ಕೊಟ್ಬಿಟ್ಟು ಚಪ್ಪಾಳೆ ಹೊಡೆದಾಕ್ಬಿಟ್ಟು ಸಭಾಸ್ಕರಿ ಕೊಟ್ಬಿಟ್ರಕ್ಕಂತ. ಪರವಾಗಿಲ್ಲ ಕಣಯ್ಯ, ಅಪ್ರೂಫ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಭಾಷಣವ ಅಂತ ಅಂದ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೇ. MLAಗೆ ಖುಷಿ ಆಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದೂರ್ಗೋರು ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಟ್ಟಿಗೆ ಬಂದವನೇ. ಇದಾದ 1 ತಿಂಗಳಿಗೆ ಕುರುಬುರು ದೊಡ್ಡಿ ಅಂತ ಅದಕ್ಕಲ್ಲ KM ದೊಡ್ಡಿ ತಾವು. ಆ ಊರು ಮುಖಂಡ ಚೆಲುವೇಗೌಡ ಅನ್ಬಿಟ್ಟು ಅವನ ಹೆಡ್ತಿ ತೀರೋಗ್ಬಿಟ್ಟವಳೆ.
ಕುರುಬುರ್ ದೊಡ್ಡಿಯವ್ರಿಗೂ ಖುಷಿ ಆಗ್ಬಿಡ್ತು. ನಡ್ರಲ್ಲಿ ನಾವೇನು ಬೊಮ್ಮನಳ್ಳಿಯರು ಇನ್ನು ಕಮ್ಮಿ, ನಾವು ತಿತ್ತಿ ದಿವಸ ನಾವು MLA ಸಾಹೇಬ್ರ ಕರ್ಕೊಂಬಿಟ್ಟು ಭಾಷಣ ಮಾಡಿಸುವ ಅಂತ ಅಂದ್ಬಿಟ್ಟು ಲಾರಿ ಮಾಡ್ಕೊಂಡು ಅವರು MLA ತಕ್ಕ ಹೋಗವ್ರೆ. MLA ಕೇಳಿದ್ನ ಏನ್ರಯ್ಯ ಯಾವ ಊರವ್ರಯ್ಯ ಅಂತ. ಹಿಂಗೆ ಸ್ವಾಮಿ ನಾವು ಕೇಮ್ ದೊಡಿತಾವ್ ಕುರುಬುರ್ ದೊಡ್ಡಿಯವರು ನಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಎಡ್ತಿ ತೀರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ 4 ಮಾತಾಡಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. MLA ಮಾಡ್ಬಿಟ್ಟು ನಾನು ನಡ್ರಲ್ಲಿ ಅಂತ ಬೊಮ್ಮನಳ್ಳಿ ಅಂತ ದೊಡ್ಡೂರಲ್ಲೇ ನಾ ಶಬಾಸ್ಗಿರಿ ತಕ್ಕಂದವನಿ ನಿಮ್ಮೂರು ಯಾವ ಲೆಕ್ಕ ಅಂತ ಅಂದ್ಬಿಟ್ನ. ಸರಿ ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು, ಅಲ್ಲೂ PA ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡ್ರು ಎಡ್ತಿ ಮಹಾ ಸಾಧ್ವಿಮಣಿ, ಅಂತ ಸಾಧ್ವಿಮಣಿ ಸತ್ತೋಗಿರೋದು ನಮ್ಗೆ ನಿಮ್ಗೆ ದುಃಖ ತರ್ತಕ್ಕಂಥ ವಿಷಯ. ಅಂತ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಮಾತ್ರ ಎಡ್ತಿಯಾಗಿರ್ಲಿಲ್ಲ, ನನಗೆ ನಿಮ್ಗೆ ಊರವ್ರಿಗೆಲ್ಲ ಎಡ್ತಿಯಾಗಿರ್ಲು ಅಂತ ಮುಟ್ನ ತಕ್ಕಲ್ಲ. ಅಲ್ಲೇ ಮಾರಿಗುಡಿ ಕಂಪ್ಕೆ ಕಟಕ ನೀಚಾಳ್ ಪಾಚಾಳ್ ಬಡ್ದು ಒಟ್ಟಿ ಕಳ್ಸೋದ್ರಂತೆ MLA. ನಡ ಮುರ್ದ್ ಕಳ್ಸವ್ರೆ MLAಗೆ. ಹಿಂಗ್ ಭಾಷಣ ಮಾಡ್ತಾರ ಈ ರಾಜಕೀಯದವೆಲ್ಲ ನರಿ ಬುದ್ಧಿ ನನ್ನ ಮಕ್ಳು ಕನ್ಲ ಎಲ್ಲ ದೇಶ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ. ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ ಈ ನಮ್ಮ ದೇಶದವ್ರಿಗೆ ದೇಶಭಕ್ತಿ ಎಷ್ಟದೇ ಗೊತ್ತಲಕ್ಕಲ್ಲಣ್ಣ. ಹಿಂಗೆ ಎಲ್ಲ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರಂತೆ ಕಂದ್ಲ. ವಿಮಾನ ಹೋಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲ ದೇಶದವ್ರಿಗೆ ಹೇಳಿದ್ನಂತೆ, ಏನಂತ ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ಧುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲಾ ಧುಮ್ಕರು? ಯಾರು ಧುಮ್ಕರು? ಎಲ್ಲಾರ್ಗು ಜೀವದ ಮೇಲೆ ಆಸೆ. ತಡಿ ಮ್ಯಾಲಿಂದ ಕೆಳಕ್ಕೆ ನೆಗಕ್ಕೆ ಮಂಡಿ ಮುರಿದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ, 1000 ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ಧುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡಿದ್ನಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡ್ದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ. ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಅನ್ಬಿಟ್ಟು ಕೆಳಕ್ಕೆ ಧುಮುಕುದಂತ ಕಾಲ ರಷ್ಯಾದವನು ಕಾಪಾತ್ಬಿಡ್ತು. ಅಮೆರಿಕದವ್ರಿಗೆ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಅನ್ಬಿಟ್ಟು ಅವನು ಕೆಳಗೆ ಬಿದ್ದವನೇ. ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ, ಜರ್ಮನಿಯವ್ರಿಗೆ, ಇರಾನ್ನವ್ರಿಗೆ, ಇರಾಕ್ನವ್ರಿಗೆ, ಇಟಲಿ, ಫ್ರಾನ್ಸ್ನವ್ರಿಗೆಲ್ಲ ಕಾಪಾತ್ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣ ತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೀಳುದ್ನೇ ಒಂದ್ 7-8 ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರಂತ ಕಂದ್ಲ. ಯಾರ್ಯಾರು? ಅದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನಕಂದ್ ಕೇಳು. ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ವಿಮಾನ ಇಳಿಸೋಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದು ಕೊಡ್ತಾವ್ರೆ. ನಮ್ಮ ಇಂಡಿಯಾ ದೇಶದಲ್ಲಿ 98 ಕೋಟಿ ಜನಸಂಖ್ಯೆ ಇದ್ದೀವಿ, ನಾನು ಯಾಕೆ ನಮ್ಮ ದೇಶಕ್ಕೆ ಯಾಕೆ ಹೆಸರು ತಂದು ಕೊಡಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನಂತೆ ಮ್ಯಾಲೆ ನಿಂತ್ಕೊಂಡು ಕಂದ. ಒಳ್ಳೆ ಕೆಲಸ ಮಾಡೋನ್ ಬಿಡು. ಲೋ ಕಲ್ಲಣ್ಣ, ಯಾರು ನಿಮ್ಮ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ಬಾತಾನ ಇತ್ತಾಗಿಯ ನಮ್ಮ ಮಟ್ಟಿಲ್ ಕರಿತಾ ಇರ್ಬೇಕು, ಅದಕ್ಕೆ ಬರ್ತಾ ಇರ್ಬೇಕು. ನಿನ್ ಕಿರಿಯ ಇದಿಲ್ಲ ಇದೆ, ಏನ್ ಚೆನ್ನಾಗವಲ್ಲ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ನ ನೋಡಿದ್ರು ಒಂದ್ ತಮಾಷೆ ಜ್ಞಾಪನಕ್ಕೆ ಬರ್ತಕ್ಕಂದ್ಲ. ಏನು ಹಿಂಗೆ ಒಂದ್ 4-5 ವರ್ಷದ ಇತ್ತಂತೆ, ಏನ್ ತಿಂಡಿ ತಕ್ಕಂದ್ರು ಒಬ್ರು ಕೊಡದೆ ಒಬ್ನೇ ತಿಂತಿದ್ನಂತಕ್ಕಲ್ಲ. ಈ ಯಾರು ಹಟ್ಕೊಳಲ್ಲ ಆಗ್ಲಿ, ಅವೇ ಚಿಕ್ಕ ಮಕ್ಳಿಗೆ ಕಾಸು ಕೊಟ್ಬಿಟ್ಟು ಅವ್ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವ್ರು ಕೊಡುವಂದ್ರ ಕೊಟ್ಟವಲ್ಲ, ಎಲ್ಲಿ ಕೊಡ್ತವೆ ಅಯ್ಯವ ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೇ ತಿಂತಿದ್ದವನು ಒಂದ್ಸರ ಅವ್ರ ಅಪ್ಪನ್ ತವೇನ್ ಟಾಣಿಗೆ ಈಸ್ಕೊಬಿಟ್ಟು ಐಸ್ಕಂಡಿ ತಂದ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದು ಹಿಡ್ಕೊಂಡು ಅಪ್ಪ ಇದೋಸಿ ಟೀ ಪಾಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲ ಮುಂಡತ್ತದೆ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು, ಇವತ್ತೊಂಚೂರು ಐಸ್ಕಂಡಿಯ ತಂದ್ಬಿಟ್ಟು ಒಂಚೂರು ಐಸ್ಕಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅಂದ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ಟೀ ಪಾಪ ಹೇಳ್ತೀನಿ ಅಂತಂತೆ ಮಗ. ಪುನಃ ಯಾಕಪ್ಪ ಅಂತ ಅವ್ರ ಅಪ್ಪ ಕೇಳವನೆ. ನೀ ಟೀ ಪೇಲ್ವ ಹೇಳು ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕೊತದೆ ಅಂದ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಅವ್ರ ಅಪ್ಪ ಒಂಚೂರು ಐಸ್ಕಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ಕೊಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಐತ್ಲೆ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರೂ ನೀವತ್ತು ಒಂಚೂರು ಐಸ್ಕಂಡಿಯ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇ ಒರೆಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು 5 ಕಂಡಿಯ ತಕ ಬತ್ತಾರ್ಬೇಕಾದ್ರೆ ಅಲ್ಲಿ ಅಂಗಡಿ ತವನ್ನ ನಾಯಿ ಮರಿ ನೆಕ್ಬಿಡ್ತು ಅನ್ನಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲ ಅವನು. ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪು ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೇವು ನಿಮಗೆ ನಮಗೆ ಉಡವು, ನೆಟ್ಟಿನಾರು ಬುದ್ಧಿ ಕಲಿಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿ ಅಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ MS ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ
ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.